ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 32ನೇ ಕಕ್ಷಾ ತಾರತಮ್ಯ ಸಂಧಿಯ 4ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 936ನೇ ಪದ್ಯ. ಇದನ್ನೀಗ ನಾವು ಶ್ರವಣ ಮಾಡಬೇಕು. ಕಳೆದ ದಿವಸ ಮತ್ತು ಅದರ ಹಿಂದಿನ ದಿವಸ ಪರಮಾತ್ಮನ ಬಗ್ಗೆ ಒಂದು ಪದ್ಯ ಮತ್ತು ಲಕ್ಷ್ಮೀದೇವಿ ಬಗ್ಗೆ ಇನ್ನೆರಡು ಪದ್ಯಗಳನ್ನು ನೋಡಿದ್ವಿ. ಪರಮಾತ್ಮ ಪುರುಷೋತ್ತಮ, ಆಕೆ ಪ್ರಕೃತಿ ಶಬ್ದದಿಂದ ವಾಚ್ಯಳಾಗಿದ್ದಾಳೆ. ಭಾಗವತ ಜಿಜ್ಞಾಸೆಯ ಪ್ರಕೃತೇ ಪೂರುಷಸ್ಯ ನಮಾಮಿ ಸದ್ಧರ್ಮ ವಿರಾಮ್ ವರಿಷ್ಠಂ ಅಂತ ಕರ್ದಮ ಪ್ರಜಾಪತಿಯ ಹೆಂಡತಿಯಾದ ದೇವಹೂತಿ ಕಪಿಲ ಋಷಿಯನ್ನು ಕುರಿತು ಮಾಡಿದ ಜಿಜ್ಞಾಸೆಯನ್ನು ಉಲ್ಲೇಖ ಮಾಡಿದೆ. ಅದನ್ನು ಕಳೆದ ದಿವಸ ಹೇಳಿದ್ದೆ. ಭಾಗವತ ತಾತ್ಪರ್ಯದಲ್ಲಿ ಅದಕ್ಕೇನು ಮಾತಿದೆ ಅಂತನ್ನೋದನ್ನು ಹೇಳಿದ್ದಿಲ್ಲ ಇಷ್ಟೇ. ತಂತ್ವಾಗತಾಹಂ ಶರಣ್ಯಂ ಸ್ವಭೃತ್ಯ ಸಂಸಾರತರೋ ಕುಠಾರಂ ಜಿಜ್ಞಾಸೆಯ ಪ್ರಕೃತೇ ಪೂರುಷಸ್ಯ ನಮಾಮಿ ಸದ್ಧರ್ಮ ವಿದಾಂ ವರಿಷ್ಠಂ ಅಂತ 3ನೇ ಸ್ಕಂದದ 26ನೇ ಅಧ್ಯಾಯದ 11ನೇ ಶ್ಲೋಕ. ಅದು ಇದು ಶ್ಲೋಕದ ಪೂರ್ಣ ಪಾಠ. ದೇವಹೂತಿ ಹೇಳ್ತಾಳೆ ತನ್ನ ಮಗನಿಗೆ, ಸ್ವಭೃತ್ಯ ಸಂಸಾರ ತರೋಹ ಕುಠಾರಂ. ಪರಮಾತ್ಮನ ಪಾದಕಮಲವನ್ನು ಯಾರು ಭಜನೆ ಮಾಡ್ತಾರೆ ಅವರ ಸಂಸಾರ ಅಂತನೋ ಒಂದು ವೃಕ್ಷ ಏನಿದೆ, ಮಹಾವೃಕ್ಷ, ಇದಕ್ಕೆ ಕುಠಾರನಾದವನು ನೀನು. ಪರಮಾತ್ಮ ಅದಕ್ಕೆ ಕುಠಾರನದಂತೆ, ಆ ಸಂಸಾರವನ್ನು ನಾಶ ಮಾಡುವಂಥವನು. ತಂತ್ವಾಗತಾಹಂ ಶರಣ್ಯಂ, ನಾನು ನಿನ್ನನ್ನು ಶರಣ ಹೊಂದಿದ್ದೇನೆ, ನೀನು ಶರಣಾಗತ ರಕ್ಷಕನಾಗಿದ್ದೆ. ಯಾಕೆ ಶರಣಾಗತಲಾಗಿದ್ದೇನೆ ಅಂದರೆ ಪ್ರಕೃತೇ ಪೂರುಷಸ್ಯ ಜಿಜ್ಞಾಸೆಯ, ಇವರಿಬ್ಬರ ಬಗ್ಗೆ ನನಗೆ ಜಿಜ್ಞಾಸೆ ಇದೆ. ನಮಾಮಿ ಸದ್ಧರ್ಮ ವಿದಾಂ ವರಿಷ್ಠಂ, ನೀನು ಎಲ್ಲ ಈ ಸಂಗತಿಗಳನ್ನು, ಈ ರಹಸ್ಯವನ್ನು ತಿಳ್ಕೊಂಡವರಲ್ಲಿ ನೀನು ವರಿಷ್ಠ. ಸಾಮಾನ್ಯವಾಗಿ ನಮಗೆ ಪ್ರಕೃತಿ ಪುರುಷ ಅಂತಂದರೆ ಪರಮಾತ್ಮ ಮತ್ತು ಪುರುಷ ಲಕ್ಷ್ಮೀದೇವಿ ಅಂತ ಇಷ್ಟೇ ಜ್ಞಾನ ಆಗ್ತದೆ. ಆದರೆ ವೇದವ್ಯಾಸರ ಈ ಭಾಗವತದ ಮಾತಿಗೆ ದತ್ತಾತ್ರೇಯ ಯೋಗ ಅನ್ನೋ ಗ್ರಂಥದಲ್ಲಿ ವಿವರಣೆ ಮಾಡಿದ್ದಾನೆ ಅಂತ ಕಳೆದ ದಿವಸ ಹೇಳಿದ್ದೆ. ಆ ಶ್ಲೋಕ ನಿನ್ನೆ ನನಗೆ ಆ ಸಂದರ್ಭದಲ್ಲಿ ದೊರಕಲಿಲ್ಲ. ನಾರಾಯಣೋ ಬ್ರಹ್ಮವಾಯು ವೀಂದ್ರಶೇಷೋ ಹರಸ್ತಥಾ ಕಾಮಃ ಶಕ್ರೋ ಗುರುರ್ದಕ್ಷ ಮನ್ವಾದ್ಯಾಃ ಭಾಸ್ಕರಾದಯಃ ಸರ್ವಜೀವಾಶ್ಚ ಕ್ರಮಶಃ ಪುರುಷಾಖ್ಯಾಭಿಶಬ್ದಿತಾಃ ತತ್ಪತ್ನ್ಯೋ ಬಂಧಶಕ್ತಿಶ್ಚ ಸ್ತ್ರೀಯಾಃ ಸರ್ವಾಃ ತಥಾ ಜಡಂ ಕ್ರಮಾತ್ ಪ್ರಕೃತಿ ಶಬ್ದೋಕ್ತಾಃ ತಜ್ಞಾನಾದ್ ವಿಪ್ರಮುಚ್ಯತೆ. ಯಾರ್ಯಾರು ಪ್ರಕೃತಿ ಪುರುಷ ಅಂದರೆ ಯಾರ್ಯಾರು ಅಂದರೆ ನಾರಾಯಣ ಅವನು ಪುರುಷ, ಬ್ರಹ್ಮವಾಯುಗಳು ಪುರುಷರು, ವೀಂದ್ರಶೇಷವು, ವಿ ಅಂದರೆ ಪಕ್ಷಿಗಳ ಅಧಿಪತಿಯಾದ ಗರುಡ, ಶೇಷ ಹರ ಗೊತ್ತಾಗ್ತದೆ, ಕಾಮ ಶಕ್ರ ತಾರತಮ್ಯ ಹೇಳ್ಕೋತ ಬಂದಿದೆ. 5, 8ನೇ ಕಕ್ಷೆ ಇದನ್ನೆಲ್ಲ. ಕಾಮ ಶಕ್ರ ಅಂದರೆ ಇಂದ್ರ, ಗುರು ಒಂದು ಬೃಹಸ್ಪತಿ, ದಕ್ಷ ಮತ್ತು 10ನೇ ಕಕ್ಷಾದಲ್ಲಿ ಇತ್ಯಾದಲ್ಲಿ ಬರುವಂಥವರು, ಮನ್ವಾದ್ಯ ಸ್ವಯಂಭೂಮನು ಮೊದಲಾದವರು, ಭಾಸ್ಕರಾದಯ 12ನೇ ಕಕ್ಷಾದಲ್ಲಿ ಬರುವಂಥ ಚಂದ್ರ ಸೂರ್ಯ ಯಮರು, ಇವರಷ್ಟೇ ಅಲ್ಲ ಸರ್ವಜೀವಾಶ್ಚ, ನಾವೆಲ್ಲರೂ ಪುರುಷ ಶಬ್ದವಾಚ್ಯರಾಗಿದ್ದೇವೆ. ಸರ್ವಜೀವಾಶ್ಚ ಕ್ರಮಶಃ ಪುರುಷಾಖ್ಯಾಭಿಶಬ್ದಿತಾಃ ತತ್ಪತ್ನ್ಯ, ಇವರೆಲ್ಲರ ಪತ್ನಿಯರು, ನಾರಾಯಣನ ಪತ್ನಿ, ಬ್ರಹ್ಮವಾಯುಗಳ ಪತ್ನಿಯರು, ಮನ್ವಾದಿಗಳ ಪತ್ನಿಯರು, ನಮ್ಮೆಲ್ಲರ ಪತ್ನಿಯರು ಕೂಡ ಪ್ರಕೃತಿಗಳು. ಇದು ಇವರೆಲ್ಲ ಚೇತನರಾದಂಥ ಪುರುಷ ಪ್ರಕೃತಿಗಳಾದರು. ಜಡವಾದ ಪ್ರಕೃತಿ ಏನಿದೆಯಲ್ಲ, ಈ ಜಗತ್ತಿನ ಹುಟ್ಟಿಸುವಂಥ ಅಚೇತನವಾದ ಪ್ರಕೃತಿ, ಅದನ್ನ ಸ್ತ್ರೀಯ ಸರ್ವಾಹ ತಥಾ ಜಡಂ, ಜಡವಾದ ಪ್ರಕೃತಿಗೂ ಕೂಡ ಪ್ರಕೃತಿ ಅಂತ ಶಬ್ದ ಇದೆ. ಕ್ರಮಾತ್ ಪ್ರಕೃತಿ ಶಬ್ದೋಕ್ತಾಹ ತಜ್ಞಾನಾದ್ ವಿಪ್ರಮುಚ್ಯತೆ. ಹಾಗಾದ್ರೆ ಮೋಕ್ಷ ಯಾವುದರಿಂದ? ಜೀವ ಅಜ್ಞಾನವನ್ನು ಕಳ್ಕೊಂಡು ಮುಕ್ತನಾಗಬೇಕಲ್ಲ, ಆ ಮುಕ್ತಿಯಾಗೋದು ಯಾವುದರಿಂದ? ಕೇವಲ ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯ ಅಜ್ಞಾನವನ್ನು ಕಳ್ಕೊಂಡು ಅವರು ತತ್ವಜ್ಞಾನ ಪಡ್ಕೊಂಡಿದ್ದರಿಂದ ಅಂತ ಅಲ್ಲ. ನಾವು ಪುರುಷರು, ನಮ್ಮ ಹೆಂಡತಿ ಪ್ರಕೃತಿ, ನಮ್ಮ ಗುರುಗಳು ಪುರುಷ, ಅವ್ರ ಹೆಂಡತಿ ಪ್ರಕೃತಿ, ಅವ್ರ ಗುರುಗಳು ಅವ್ರ ಹೆಂಡತಿ, ಅವ್ರ ಗುರುಗಳು ಅವ್ರ ಹೆಂಡತಿ, ಎಲ್ಲಾ ದೇವತೆಗಳು ಅವರವರ ಪತ್ನಿಯರು, ಮತ್ತೆ ಕೊನೆಯದಾಗಿ ಲಕ್ಷ್ಮೀದೇವಿ ಮತ್ತು ಪರಮಾತ್ಮ, ಇವರೆಲ್ಲರೂ ಕೂಡ ಪ್ರಕೃತಿ ಅನ್ನೋ ಶಬ್ದದಿಂದ ವಾಚ್ಯರಾಗಿದ್ದಾರೆ, ಪುರುಷ ಶಬ್ದ ವಾಚ್ಯರಾಗಿದ್ದಾರೆ. ಅವರು ಅವರ ಕುರಿತಂಥ ಯಾವ ಅಜ್ಞಾನ ಇದೆ ಆ ಅಜ್ಞಾನವನ್ನು ನೀಗಿಕೊಂಡು ಮುಂದೆ ಜ್ಞಾನವನ್ನು ಪಡ್ಕೊಂಡು ವಿಮುಕ್ತರಾಗಬೇಕು ಅಂತ ಶಬ್ದ ಅದನ್ನ ದತ್ತಾತ್ರೇಯ ಯೋಗ ಅದನ್ನು ವಿವರಣೆ ಮಾಡಿದೆ. ಇದು ದತ್ತಾತ್ರೇಯ ಯೋಗ. ಈಗ ನಾವು ಕಳೆದ ದಿವಸ ಪ್ರಕೃತಿ ಮತ್ತು ಪುರುಷರಾದಂಥ ಲಕ್ಷ್ಮೀ ಮತ್ತು ನಾರಾಯಣರನ್ನ ನೋಡಿದೆವು. ಇನ್ನು ಮುಂದೆ ನಾವು ನೋಡಬೇಕಾದ್ದು ಬ್ರಹ್ಮವಾಯುಗಳನ್ನು. 4ನೇ ಪದ್ಯದಿಂದ ಪ್ರಾರಂಭ ಮಾಡಿಕೊಂಡು ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು, ಇವರ ಕುರಿತಾದಂಥ
ಒಂದು ವಿವರಣೆ ನಮಗೆ ಈ ಹರಿಕಥಾಮೃತಸಾರದಲ್ಲಿ ದೊರೆಯುತ್ತದೆ. ಒಂದು ಅಜಾಂಡದೊಳು, ಒಂದು ರೂಪದೊಳು, ಒಂದು ಅವಯವದೊಳು, ನಖದೊಳಗೆ ಒಂದು ಗುಣಗಳ ಪಾರಗಾಣದೆ ಕೃತ ಪುಟಾಂಜಲಿಂ ಮಂದಜಾಸನ ಪುಲಕ ಪುಲಕಾನಂದ ಬಾಷ್ಪ ತೊದಲ್ನುಡಿಗಳಿಂದ ಇಂದಿರಾವಲ್ಲಭನ ಮಹಿಮೆ ಗಭೀರತರವೆಂದ. ಈ ಒಂದು ಅಜಾಂಡದೊಳು ಇದನ್ನು ಗಮನಿಸಬೇಕು. ಚತುರ್ಮುಖ ಬ್ರಹ್ಮನ ಎದುರಿಗೆ ಒಂದು ಅಜಾಂಡ ಇದೆ, ಒಂದು ಬ್ರಹ್ಮಾಂಡ ಇದೆ. ಒಂದು ಕಲ್ಪದಲ್ಲಿ ಚತುರ್ಮುಖ ಬ್ರಹ್ಮನ ಒಂದು ಆಯುರ್ಮಾನದಲ್ಲಿ ಒಂದೇ ಬ್ರಹ್ಮಾಂಡ ಇರ್ತದೆ. ಆ ಒಂದು ಅಜಾಂಡದೊಳಗೆ ಒಂದು ರೂಪವನ್ನು, ಪರಮಾತ್ಮನ ಒಂದು ರೂಪವನ್ನು ನೋಡ್ತಿದ್ದಾನೆ. ಆ ಪರಮಾತ್ಮನ ಒಂದು ರೂಪವನ್ನು, ಇಡೀ ರೂಪವನ್ನು ನೋಡಿದ ಬಳಿಕ ಅದರಲ್ಲಿ ಪರಮಾತ್ಮನ ಯಾವುದೋ ಒಂದು ಅವಯವವನ್ನು, ಪಾದವನ್ನು, ಒಂದು ಹಸ್ತವನ್ನು, ಒಂದು ಮುಗುಳ್ನಗೆಯನ್ನು, ಯಾವುದೋ ಒಂದನ್ನು ಆತ ಗಮನ ಹರಿಸಿದ್ದಾನೆ. ಒಂದು ಅವಯವದೊಳು, ಅದರೊಳಗೆ ಒಂದು ನಖದೊಳಗೆ, ಪಾದದೊಳಗೆ ಒಂದು ಉಗುರಿನೊಳಗೆ ಒಂದು ಗುಣಗಳ, ಆ ನಖದೊಳಗೆ ಅದೆಷ್ಟೋ ಗುಣಗಳಿವೆ, ಅದರಲ್ಲಿ ಒಂದು ಗುಣಗಳ ಪಾರ ಕಾಣದೆ, ಆ ಒಂದು ಗುಣದ ಮಹತ್ವ ಎಷ್ಟಿದೆ ಅಂತನ್ನೋದೇ ಅವನಿಗೆ ತಿಳಿತಿಲ್ಲ. ಕೃತ ಪುಚಾಂಜಲಿ ಇಂ, ಅವನು ಕೈ ಮುಗಿದು ಪರಮಾತ್ಮನನ್ನು ನೋಡ್ತಾ ಇದ್ದಾನೆ, ಆ ಮಹಿಮೆಯನ್ನು ತಿಳ್ಕೊತಿದ್ದಾನೆ, ಅದು ಮುಗಿತಿಲ್ಲ. ಮಂದಜಾಸನ, ಮಂದ ಅಂದರೆ ನೀರು ಪ್ರಾಯ, ಆ ಮಂದಜ ಅಂತಂದ್ರೆ ಕಮಲ, ನೀರಿನಲ್ಲಿ ಹುಟ್ಟಿದ ಕಮಲ, ಆ ಕಮಲಾಸನದಂಥ ಚತುರ್ಮುಖ ಬ್ರಹ್ಮ. ಆತ ಪುಲಕ ಪುಲಕಾನಂದ ಬಾಷ್ಪದೊಳು ಅವನಿಗೆ ಆ ಪರಮಾತ್ಮನ ಮಹಿಮೆಯನ್ನು ನೋಡ್ತಾ ನೋಡ್ತಾ ರೋಮಾಂಚಿತನಾಗಿದ್ದಾನೆ. ಮತ್ತು ಆನಂದ ಬಾಷ್ಪ ಅವನ ಕಣ್ಣಿಂದ ಸುರಿತಾ ಇದೆ. ಮತ್ತೆ ಅಂಥ ಅದ್ಭುತವಾದ ದೃಶ್ಯವನ್ನು ನೋಡಿದ್ರಿಂದ ಅವನ ಧ್ವನಿ ತೊದಲ್ತಾ ಇದೆ. ಸರಿಯಾಗಿ ಪರಮಾತ್ಮನ ಹೊಗಳಿಕೆ ಬರ್ತಿಲ್ಲ. ಆ ಚತುರ್ಮುಖ ಬ್ರಹ್ಮನಿಗೆ ಬ್ರಹ್ಮಣಸ್ಪತಿ, ಎಲ್ಲಾ ಜೀವರಿಗೂ ಅತಿ ದೊಡ್ಡ ಜೀವ, ಎಲ್ಲಾ ಮಂತ್ರಗಳಿಗೂ ಕೂಡ ಹಯಗ್ರೀವ ರೂಪಿಯಾದ ಋಷಿ ಏನಿದ್ದಾನಲ್ಲ, ಗಾಯತ್ರಿ, ನಾರಾಯಣ ಅಷ್ಟಾಕ್ಷರ, ಹಯಗ್ರೀವ, ವೇದವ್ಯಾಸ ಮೊದಲಾದ ಎಲ್ಲಾ ಮಹಾಮಂತ್ರಗಳು, ಋಗಾದಿ ವೇದಗಳು, ಇವೆಲ್ಲಾ ವೇದಗಳನ್ನ ಹಯಗ್ರೀವ ರೂಪಿಯಾದ ಭಗವಂತನಿಂದ ಎಲ್ಲಾ ಶಾಸ್ತ್ರಗಳನ್ನ ಈತ ಮೊದಲು ಉಪದೇಶ ಪಡ್ಕೊಂಡವನು. ಅಂಥವನಿಗೆ ನುಡಿ ತೊದಲಿಕ್ಕೆ ಪ್ರಾರಂಭ ಆಯಿತು. ಇಂದಿರಾಪತಿಯ ಮಹಿಮಾ ಏನಿದೆ ಇದು ಗಹನವಾದದ್ದು ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟ ಅವನು. ಅದಕ್ಕಿಂತ ಹೆಚ್ಚಿಂದ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅವನಿಗೆ. ಇಲ್ಲಿ ಒಂದು ಬ್ರಹ್ಮಾಂಡ, ಅದರೊಳಗೆ ಒಂದು ರೂಪ, ಅದರೊಳಗೆ ಒಂದು ಅವಯವ, ಅದರೊಳಗೆ ಒಂದು ನಖ, ಹೀಗೆಲ್ಲ ಬಂತಲ್ಲ. ಕೆಲವು ಕಡೆ ಹೀಗನಿಸ್ತದೆ ನಮಗೆ, ಪರಮಾತ್ಮ ಅನಂತ ರೂಪಗಳನ್ನು ತಾಳಿರ್ತಾನೆ. ಅನಂತ ರೂಪಗಳನ್ನು ತಾಳಿದಾಗ ಆ ಅನಂತ ರೂಪಗಳಲ್ಲಿಯೂ ಕೂಡ ಆ ಪರಮಾತ್ಮನ ರೂಪದ ಒಳಗೆ ಬ್ರಹ್ಮಾಂಡ ಇರಬೇಕಲ್ಲ. ಪರಮಾತ್ಮನ ಮಹಿಮಾ ಎಂಥದ್ದಂತಂದ್ರೆ ಬ್ರಹ್ಮಾಂಡದ ಒಳಗೆ ಅವನಿದ್ದಾನೆ, ಅವನೊಳಗೆ ಬ್ರಹ್ಮಾಂಡ ಇದೆ. ಇದು ಅವನು ವಿಚಿತ್ರವಾದಂಥ ಮಹಿಮಾ. ಒಂದು ಅಜಾಂಡದೊಳು ಅನೇಕ ಅಂಡಗಳಿವೆ, ಅದರಲ್ಲಿ ಒಂದು ಅಂಡ ನೋಡ್ತಿದ್ದಾನೆ ಅವನು. ಆ ಒಂದು ಬ್ರಹ್ಮಾಂಡ ನೋಡ್ತಿದ್ದಾನೆ, ಅದರೊಳಗೆ ಒಂದು ರೂಪ ನೋಡ್ತಿದ್ದಾನೆ, ಅದರೊಳಗೆ ಒಂದು ಅವಯವ, ಆ ಅವಯವದೊಳಗೆ ಒಂದು ಉಗುರು, ಆ ಉಗುರಿನೊಳಗೆ ಒಂದು ಗುಣ, ಇಷ್ಟು ಅವನು ನೋಡ್ತಿದ್ದಾನೆ ಅಂತ ಬಂತು. ಇಂಥದ್ದು ಅದೆಷ್ಟೋ ಅಂಡಗಳಿವೆ, ಆ ಅಂಡಗಳಲ್ಲೆಲ್ಲ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನ ಅವಯವಗಳನ್ನು ಗಮನಿಸಬೇಕು, ಅಲ್ಲಿ ಗುಣಗಳನ್ನು ಗಮನಿಸಬೇಕು. ಪರಮಾತ್ಮನ ಮಹಿಮಾ ಎಷ್ಟು ಅದ್ಭುತವಾದದ್ದು ಅಂತ ಹೀಗೆಲ್ಲ ಕೆಲವು ಕಡೆ ಕಂಡು ಬರ್ತದೆ. ಇದಕ್ಕೆ ಭಾಗವತದ 3ನೇ ಸ್ಕಂದದಲ್ಲಿ 12ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ನಮಗೆ ಕಂಡು ಬರುತ್ತದೆ. ದಶೋತ್ತರಾಧಿಕೈರ್ಯತ್ರ ಪ್ರವಿಷ್ಟ ಪರಮಾಣುವತ್ ಲಕ್ಷ್ಯಂತೆ ಅಂತರ್ಗತಾಶ್ಚಾನ್ಯೇ ಕೋಟಿಶಃ ಹಿ ಅಂಡರಾಶಯ ಅಂತ ಆ 3ನೇ ಸ್ಕಂದದ 12ನೇ ಅಧ್ಯಾಯದ 40ನೇ ಶ್ಲೋಕ. ಅಲ್ಲಿ ಏನಿದೆ ಅಂತಂದ್ರೆ, ಈ ಬ್ರಹ್ಮಾಂಡಕ್ಕೆ ಜಲಾವರಣ, ಪೃಥ್ವಿ ಆವರಣ ಇತ್ಯಾದಿ 9 ಆವರಣಗಳಿವೆ. ಈ ಎಲ್ಲ ಆವರಣಗಳಿಂದ ಸಮೇತವಾದಂಥ ಬ್ರಹ್ಮಾಂಡ ಪರಮಾತ್ಮನ ರೋಮಕೂಪದಲ್ಲಿ ಪರಮಾಣುವಿನಂತೆ ಅಡಗಿದೆ. ಅಷ್ಟು ವಿಸ್ತೃತವಾದಂಥ ಶರೀರ ಒಂದು. ಪ್ರವಿಷ್ಟ ಪರಮಾಣುವತ್ 50 ಕೋಟಿ ವಿಸ್ತೃತ, 50 ಕೋಟಿ ಯೋಜನೆ ವಿಸ್ತಾರವಾದಂಥ ಈ ಬ್ರಹ್ಮಾಂಡ ಅಂತನ್ನೋದು ಪರಮಾಣುವಿನಂತೆ ಅಲ್ಲಿದೆ. ಅದಷ್ಟೇ ಅಲ್ಲದೆ ಲಕ್ಷ್ಯತೆ ಅಂತರ್ಗತಾಶ್ಚಾನ್ಯ ಕೋಟಿಶಃ ಹಿ ಅಂಡರಾಶಯ. ಇದೊಂದೇ ಅಲ್ಲ, ಇದೊಂದೇ ಬ್ರಹ್ಮಾಂಡ ಅಲ್ಲ, ಇಂಥವು ಎಷ್ಟೋ ಬ್ರಹ್ಮಾಂಡಗಳು ಪರಮಾತ್ಮನ ಅವಯವದಲ್ಲಿ ಕಾಣಿಸ್ತಾ ಇವೆ ಅಂತ ಒಂದು ಶ್ಲೋಕ ಅಲ್ಲಿ. ಅದು ನೋಡಿದ್ರೆ ಏನಿಸ್ತದೆ, ಹಾಗಾದ್ರೆ ಇದೊಂದು ಸಂದರ್ಭದಲ್ಲೇ ಈ ಸದ್ಯ ಏನು 2015ನೇ ಇಸ್ವಿ ಈಗೇನು ನಡೆದಿದೆ, ಅಥವಾ ಇದೊಂದು ಕಾಲ ನಡೆದಿದೆ, ಅಥವಾ 50 ಮುನ್ನೊಂತರ ಈ ಒಂದು ಕಾಲ ನಡೆದಿದೆ, ಇದೊಂದೇ ಕಾಲದಲ್ಲಿ ಅನೇಕ ಬ್ರಹ್ಮಾಂಡಗಳಿವೆಯೇನೋ ಅಂತ ನಮ್ಗೆ ಸಂಶಯ ಬರ್ತದೆ ಆ ಭಾಗವತ ಆ ಶ್ಲೋಕ ನೋಡಿದರೆ.
ಮತ್ತೆ ಇದಕ್ಕೆ ಇದಕ್ಕೆ ಈ ಸಂಶಯಕ್ಕೆ ಸ್ವಲ್ಪ ಉತ್ತೇಜನ ಕೊಡುವಂತೆ ಅಲ್ಲಲ್ಲಿ ನಾವು ಕೇಳ್ತಿರ್ತೀವಿ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ದೇವೋತ್ತಮ, ದೇವತಾ ಸಾರ್ವಭೌಮ, ಈ ಅಷ್ಟಾವಧಾನ ಸೇವೆ ಇತ್ಯಾದಿ ಮಾಡುವಾಗ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತಿರ್ತೀವಿ. ಕೆಲವು ಜನ ಅಂದ್ರೆ ಶಾಸ್ತ್ರದ ಆಳವಾದ ಪರಿಚಯ ಇಲ್ಲದೆ ಇದ್ದವರು ಆ ಥರ ಮಾತಾಡೋದನ್ನು ಕೂಡ ನಾನು ಕೇಳಿದ್ದೀನಿ. ಇಲ್ಲಿ ನಮ್ಮ ಜಗತ್ತಿನಲ್ಲಿ ಈ ಥರ ಬ್ರಹ್ಮಾಂಡ ಇದೆಯಲ್ಲ, ಇಂಥದ್ದೇ ಮತ್ತೊಂದು ಬ್ರಹ್ಮಾಂಡ ಇದೆ ಅಂತ ಎಷ್ಟೆಷ್ಟೋ ಬ್ರಹ್ಮಾಂಡಗಳಿವೆ, ಅಲ್ಲೆಲ್ಲ ಜೀವರಿದ್ದಾರೆ. ಯಾಕಂದ್ರೆ ನಮ್ಮ ಸೌರವ್ಯೂಹ ಅಂತ ಅನ್ನೋದು ಇದೆಯಲ್ಲ, ಈ ಸೂರ್ಯ ಅವನ ಸುತ್ತಲ ಗ್ರಹಗಳು, ಹಾಗೆ ಮತ್ತೂ ಒಬ್ಬ ಸೂರ್ಯ, ಮತ್ತೂ ಎಷ್ಟೋ ಗ್ರಹಗಳು, ಮತ್ತೊಬ್ಬ ಸೂರ್ಯ, ಮತ್ತೆಷ್ಟೋ ಗ್ರಹಗಳಿವೆಯಲ್ಲ, ಹಾಗೆ ಎಷ್ಟೆಷ್ಟೋ ಬ್ರಹ್ಮಾಂಡಗಳಿವೆ ಅಂತ ಕೆಲವರು ಸುಮ್ಮನೆ ಏನು ಸ್ಥೂಲ ದೃಷ್ಟಿ, ಅದು ಸೂಕ್ಷ್ಮ ದೃಷ್ಟಿ ಏನಲ್ಲ, ಹಾಗೆ ಮಾತಾಡೋದನ್ನು ಕೇಳಿರ್ತೇವೆ. ಅದಕ್ಕೆ ವಿವರಣೆ ಏನು ಕೊಡ್ತದೆ ಭಾಗವತ ತಾತ್ಪರ್ಯ, ಅದರಲ್ಲಿ ಈ ಬ್ರಹ್ಮ ತರ್ಕದ್ದೊಂದು, ಬ್ರಹ್ಮಾಂಡ ಪುರಾಣದ್ದೊಂದು, ಇವೆರಡು ಶ್ಲೋಕಗಳನ್ನು ಆಚಾರ್ಯ ಉದಾಹರಣೆ ಕೊಡ್ತಾರೆ. ಯಾವತ್ತೂ ಕೂಡ ಏಕಕಾಲದಲ್ಲಿ ಅನೇಕ ಬ್ರಹ್ಮಾಂಡಗಳು ಇರೋದಿಲ್ಲ, ಇರೋದು ಒಂದೇ ಬ್ರಹ್ಮಾಂಡ. ನಿಮಗೆ ಕಾಣೋದು ಅನೇಕ ಬ್ರಹ್ಮಾಂಡಗಳು ಕಾಣಬಹುದು, ಕಂಡದ್ದೆಲ್ಲ ಅನೇಕ ಬ್ರಹ್ಮಾಂಡಗಳು ಏಕಕಾಲದಲ್ಲಿ ಇರೋದಿಲ್ಲ. ಇರೋದು ಯಾವತ್ತೂ ಕೂಡ ಒಂದೇ ಬ್ರಹ್ಮಾಂಡ. ಇದನ್ನ ಬ್ರಹ್ಮತರ್ಕ, ಬ್ರಹ್ಮಾಂಡ ಮತ್ತು ಮಹಾಭಾರತ ಇದಿಷ್ಟು ಮಾತುಗಳನ್ನು ಆಚಾರ್ಯರು ಉಲ್ಲೇಖ ಕೊಟ್ಟು ಸಮರ್ಥನೆ ಮಾಡ್ತಾರೆ. ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಅನುಕ್ರಮಣಿಕಾ ಪರ್ವದಲ್ಲಿ ಬೃಹದಂಡಂ ಅಭೂದೇಕಂ ಅಂತ ಒಂದು ಶ್ಲೋಕ ಇದೆ. ಏಕಂ ಬೃಹದಂಡಂ, ಒಂದೇ ಒಂದು ದೊಡ್ಡ ಪ್ರಮಾಣದ ಅಂಡ ಹುಟ್ಟಿತು ಪರಮಾತ್ಮನಿಂದ ಅಂತ ಅಲ್ಲಿ ಉಲ್ಲೇಖ ಇದೆ ಮಹಾಭಾರತದಲ್ಲಿ. ಇದಂತೂ ತೀರ ಸಣ್ಣ ಶ್ಲೋಕ ಆಯಿತು. ಇನ್ನು ಬ್ರಹ್ಮತರ್ಕದ್ದು ಶ್ಲೋಕ ಏನು, ಬ್ರಹ್ಮಾಂಡ ಪುರಾಣದ ಶ್ಲೋಕ ಏನು, ಇದನ್ನು ಸ್ವಲ್ಪ ನಾವು ನೋಡಬೇಕು. ಈಗ ನಮಗೆ ಒಂದು ಸೂಕ್ಷ್ಮ ತಿಳ್ಕೊಳ್ಬೇಕೇನೆಂದ್ರೆ, ಒಬ್ಬ ಚತುರ್ಮುಖ ಬ್ರಹ್ಮ, ಅವನ 31,104,000 ಕೋಟಿ ವರ್ಷದ ಆಯುಷ್ಯ ಏನಿರ್ತದಲ್ಲ, ಮಹಾ ಆಯುರ್ಮಾನ, ಅದರಲ್ಲಿ ಒಂದೇ ಬ್ರಹ್ಮಾಂಡ ಇರ್ತದೆ. ಆ ಕಾಲದಲ್ಲಿ ಅನೇಕ ಬ್ರಹ್ಮಾಂಡಗಳು ಇರೋದಿಲ್ಲ. ಈ ಹಿಂದಿನ ಚತುರ್ಮುಖ ಬ್ರಹ್ಮನ ಕಾಲದಲ್ಲಿ ಒಂದು ಬ್ರಹ್ಮಾಂಡ ಇತ್ತು, ಅವನ ಹಿಂದಿನ ಚತುರ್ಮುಖ ಕಾಲದಲ್ಲಿ ಮತ್ತೊಂದು ಬ್ರಹ್ಮಾಂಡ ಇತ್ತು, ಮುಂದೂ ಇರ್ತದೆ ಹೊರತು ಈಗ ಅನೇಕ ಬ್ರಹ್ಮಾಂಡಗಳು ಇರೋದಿಲ್ಲ. ಆದರೆ ಪರಮಾತ್ಮ ಅನಂತ ರೂಪಗಳನ್ನು ತಾಳಿರೋದ್ರಿಂದ ಪರಮಾತ್ಮನ ಒಂದೊಂದು ರೂಪವೂ ಕೂಡ ಅಷ್ಟೇ ಮಹಿಮಾ ಉಳ್ಳದ್ದಲ್ಲ. ಪರಮಾತ್ಮನ ಈ ರೂಪದಲ್ಲಿ ಬ್ರಹ್ಮಾಂಡ ಇದೆ, ಆ ರೂಪದಲ್ಲಿಲ್ಲ, ಈ ರೂಪಕ್ಕಿಷ್ಟು ಮಹಿಮೆ ಇದೆ, ಆ ರೂಪಕ್ಕೆ ಅಷ್ಟು ಮಹಿಮೆ ಇಲ್ಲ ಅನ್ನೋದು ತಪ್ಪು ಕಲ್ಪನೆ ಅಲ್ಲ. ಹಾಗಾಗಿ ಪ್ರತಿಯೊಂದು ರೂಪದಲ್ಲಿಯೂ ಕೂಡ ಇದೇ ಬ್ರಹ್ಮಾಂಡವೇ ಕಾಣಿಸ್ತದೆ. ಇದು ಪರಮಾತ್ಮನ ಅಚಿಂತ್ಯವಾದಂಥ ಶಕ್ತಿ. ಅದಕ್ಕಾಗಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತಂತೀವಿ. ಇದು ಒಂದೇ ಬ್ರಹ್ಮಾಂಡವೇ ಪರಮಾತ್ಮನ ಅನಂತ ರೂಪಗಳಲ್ಲಿ ಅನಂತವಾಗಿ ಕಾಣಿಸ್ತದೆ, ಹೊರತು ಅನಂತ ಬ್ರಹ್ಮಾಂಡಗಳು ಏಕಕಾಲದಲ್ಲಿ ಅನಂತವಾಗಿಲ್ಲ. ಇದನ್ನ ನಾವು ತಿಳ್ಕೊಳ್ಬೇಕು. ಇದು ತಪ್ಪು ಕಲ್ಪನೆ. ಇಂಥವು ಎಷ್ಟೋ ಭ್ರಮೆಗಳನ್ನ ಆಚಾರ್ಯರು ಬ್ರಹ್ಮತರ್ಕ, ಬ್ರಹ್ಮಾಂಡ ಮೊದಲಾದ ಪುರಾಣಗಳನ್ನು ಉದಾಹರಣೆ ಕೊಟ್ಟು ಆ ಭ್ರಮೆಗಳನ್ನ ಪರಿಹಾರ ಮಾಡ್ತಾರೆ. ನೋಡಿ, ಶರೀರಾಣಾಂ ಬಹುತ್ವೇನ ಅತೀತಾನಾಗತೈಸ್ತಥಾ ಅಸ್ಯೈವ ದೇವಕಾರ್ಯೇಷು ಪ್ರತಿಚ ದರ್ಶನಾತ್ ವಿಷ್ಣು ಸಾಮರ್ಥ್ಯತೋಂಡಾನಾಂ ಬಹುತ್ವಂ ನಾನ್ಯಥಾ ಭವೇತ್ ಇದು ಬ್ರಹ್ಮತರ್ಕೆ. ಇಲ್ಲಿ ಈ ಪ್ರತಿಯೊಂದು ಶರೀರವೂ ಕೂಡ ಪರಮಾತ್ಮನ ಪ್ರತಿಯೊಂದು ಸ್ವರೂಪವೂ ಕೂಡ, ಪರಮಾತ್ಮನ ಅನಂತ ರೂಪಗಳ ಪೈಕಿ ಪ್ರತಿಯೊಂದು ರೂಪವೂ ಕೂಡ ಅನಂತವಾಗಿದೆ, ಅನಂತ ಮಹಿಮಾ ಉಳ್ಳದ್ದಾಗಿದೆ. ಆ ಎಲ್ಲ ಮಹಿಮಾ ಅದಕ್ಕೆ ಕೂಡಬೇಕಾದ್ರೆ ಈ ಬ್ರಹ್ಮಾಂಡವೂ ಕೂಡ ಅನಂತ ಆಗಬೇಕು. ಒಂದೇ ಬ್ರಹ್ಮಾಂಡವೇ ಅನಂತ ಆಗಬೇಕು. ಅದು ಹೇಗೆ ಅಂತಂದ್ರೆ, ಅದಕ್ಕೆ ಪರಮಾತ್ಮನ ಅಚಿಂತ್ಯ ಶಕ್ತಿಯಿಂದ ಅದು ಒಂದೇ ಬ್ರಹ್ಮಾಂಡ ಅನಂತವಾಗಿ ಕಾಣಿಸ್ತದೆ. ಒಂದು ಸಮಾಧಾನ. ಇನ್ನೂ ಒಂದು ಸಮಾಧಾನ ಹೇಳ್ಬೋದು, ಚತುರ್ಮುಖ ಬ್ರಹ್ಮ ನಿಮ್ಮಂತೆ ಎದುರಿಗೆ ಒಂದೇನು ವಸ್ತು ಇರ್ತದೋ ಇದೊಂದನ್ನೇ ಕಾಣೋದಿಲ್ಲ ಆತ. ಈಗ ನನಗೆ ನೀವು ಕಂಡ್ರೆ, ನಿಮಗೆ ನಾನು ಕಂಡ್ರೆ, ನಾನು ಯಾರು, ನಮ್ಮ ತಂದೆ ತಾಯಿ ಏನು ಅಂತ ನಿಮ್ಗೆ ಗೊತ್ತಾಗ್ತದೆ. ನಾನು ಹೋದ ಜನ್ಮದಲ್ಲಿ ನನ್ನ ತಂದೆ ತಾಯಿಗಳು ಯಾರಿದ್ರು, ಇನ್ನು ಮುಂದಿನ ಜನ್ಮದಲ್ಲಿ ಯಾರು ಇರ್ತಾರೆ ಅಂತ ನನಗೆ ಗೊತ್ತಾಗೋದಿಲ್ಲ, ನಿಮಗೂ ಗೊತ್ತಾಗೋದಿಲ್ಲ. ಇದು ನಮ್ಮದೆಲ್ಲ ಸೀಮಿತವಾದಂಥ ಜ್ಞಾನ, ಅನುಭವ. ನಾವು ಸರ್ವಜ್ಞರಲ್ಲ. ಆದ್ದರಿಂದ ಅದು ಚತುರ್ಮುಖ ಬ್ರಹ್ಮಂದು ಅವನ ಎದುರಿಗೆ ಯಾರೇ ಬಂದು ನಿಂತರು ಅವನ ಹಿಂದಿನ ಗತ, ಹಿಂದಿನ ಇತಿಹಾಸ, ಮುಂದಿನ ಇತಿಹಾಸ ಎಲ್ಲ ಅವನಿಗೆ ಗೊತ್ತಾಗ್ತದೆ. ಅದರಂತೆ ಈ ಹಿಂದೆ ಎಷ್ಟೆಷ್ಟು ಬ್ರಹ್ಮಾಂಡಗಳು ಆಗಿ ಹೋಗಿದ್ವಲ್ಲ ಅದೆಲ್ಲ ಅವನಿಗೆ ಕಾಣಿಸ್ತವೆ. ಮುಂದೆ ಆಗಬೇಕಾದಂಥ ಬ್ರಹ್ಮಾಂಡಗಳೆಲ್ಲ ಅವನಿಗೆ ಕಾಣಿಸ್ತವೆ. ಅದರಿಂದ ಅವನು ಸರ್ವಜ್ಞ ಅಂತ ನಾವು ಇಲ್ಲೇ ಅವನ್ನೇ ಯಾಕೆ ಸರ್ವಜ್ಞ ಆಗ್ತಿದ್ದ? ಎದುರಿಗಿರುವಂಥ ಒಂದೇ ಬ್ರಹ್ಮಾಂಡವೇ ಅವನಿಗೆ ಕಾಣೋದಾಗಿದ್ದರೆ ಅವನು ನಮ್ಮಂತೆಯೇ ಅಲ್ಪಜ್ಞ ಆಗ್ತಿದ್ದ, ದುರ್ಬಲ ಆಗ್ತಿದ್ದ, ಸೀಮಿತವಾದಂಥ ದೃಷ್ಟಿಕೋನ ಉಳ್ಳವನಾಗ್ತಿದ್ದ. ಹಾಗಲ್ಲ, ಅವನಿಗೆ ಹಿಂದೆ ಆದಂಥ ಬ್ರಹ್ಮಾಂಡಗಳು, ಈಗಿರುವಂಥ ಬ್ರಹ್ಮಾಂಡ, ಮುಂದೆ ಆಗುವಂಥ ಎಲ್ಲ ಬ್ರಹ್ಮಾಂಡಗಳು ಇವು ಎಲ್ಲ ಕಾಣಿಸ್ತವೆ. ಹಾಗಾಗಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮ. ಒಂದೇ ಬ್ರಹ್ಮಾಂಡವೇ ಅನಂತವಾಗಿ ಕಾಣೋದೊಂದು ವಿಷಯ, ಮತ್ತು ಹಿಂದಿನ ಬ್ರಹ್ಮಾಂಡಗಳು, ಮುಂದಿನ ಬ್ರಹ್ಮಾಂಡಗಳು, ಈಗಿನ ಬ್ರಹ್ಮಾಂಡ ಇವೆಲ್ಲ ಸೇರಿ ಅನಂತ ಬ್ರಹ್ಮಾಂಡಗಳು. ಹೀಗೆ ಅದಕ್ಕೆ ತಿಳ್ಕೊಳ್ಬೇಕು. ಹೊರತು ಒಂದು ಕಲ್ಪದಲ್ಲಿ ಒಂದೇ ಬ್ರಹ್ಮಾಂಡ ಇರ್ತದೆ.
ಇದು ಬ್ರಹ್ಮ ತರ್ಕದ್ದಾಯ್ತು. ಏಕಮಂಡಂ ಬಹುತ್ವೇನ ಪ್ರತ್ಯೇಕಂ ರೋಮಕೂಪಕಂ. ನೋಡ್ರಿ, ಒಂದೇ ಅಂಡ ಅದು ಬಹುವಾಗಿ ರೋಮಕೂಪಗಳಲ್ಲಿ, ಪರಮಾತ್ಮನ ರೋಮಕೂಪಗಳಲ್ಲಿ ಕಾಣಿಸ್ತದೆ. ಬ್ರಹ್ಮ ಅಪಶ್ಯತ್ ತಥಾತ್ಮಾನಂ. ಬರೇ ಬ್ರಹ್ಮಾಂಡ ಅಲ್ಲ, ತನ್ನನ್ನು ನೋಡಿದ ಅಂತ ಎದುರುಗಡೆ ನೋಡ್ತಿದ್ದಾನೆ. ಪರಮಾತ್ಮನ ಒಂದು ರೂಪದಲ್ಲಿ ಒಂದು ಬ್ರಹ್ಮಾಂಡ ಅಲ್ಲಿ ತಾನು, ಇನ್ನೊಂದು ರೂಪದಲ್ಲಿ ಮತ್ತೊಂದು ಬ್ರಹ್ಮಾಂಡ ಅಲ್ಲಿ ತಾನು. ಬರೇ ತಾನಲ್ಲ, ಸರಸ್ವತಿ, ಭಾರತಿ, ಇಂದ್ರಾದಿ ದೇವತೆಗಳು ಇವರೆಲ್ಲ ಅಲ್ಲಿ ನೋಡ್ತಾನೆ. ಅಲ್ಲಿಯೂ ಬ್ರಹ್ಮ ಪಶ್ಯತ್ ತಥಾತ್ಮಾನಂ ಹರೇಸ್ತೇಷು ಪೃಥಕ್ ಪೃಥಕ್, ಪ್ರತ್ಯೇಕವಾಗಿ ನೋಡಿದ. ನಮಗೆ ಇದಕ್ಕೆ ಮತ್ತಷ್ಟು ವಿವರಣೆ ಕೊಡಬೇಕು. ಇಲ್ಲದೇ ಇದ್ರೆ ಕೆಲವು ಸಂದರ್ಭದಲ್ಲಿ ಇದೆಲ್ಲ ಭ್ರಾಂತಿ ಏನೋ ಅಂತ ಅನ್ಸೋ ಸಾಧ್ಯತೆ ಇದೆ. ಅದು ಹೇಗೆ ಅಂತಂದ್ರೆ, ಮೇಲೆ ಚಂದ್ರ ಇದ್ದಾನೆ ಆಕಾಶದಲ್ಲಿ, ಕೆಳಗೊಂದು 10 ಬಟ್ಲು ನೀರು ಇಟ್ಟಿದ್ದೀರಿ ಅಂತ ತಿಳ್ಕೊಡ್ರಿ. ಆ ಒಂದೊಂದು ಬಟ್ಲಿನೊಳಗೂ ಚಂದ್ರನ ಒಂದೊಂದು ಪ್ರತಿಬಿಂಬ ಕಾಣಿಸ್ತದೆ. ಅದರಂತೆ ಈ ಪರಮಾತ್ಮನ ಶರೀರದಲ್ಲಿ ಬ್ರಹ್ಮಾಂಡ ಬೇರೆ ಬೇರೆಯಾಗಿ ಕಾಣಿಸಿದೇನೋ, ಇದನ್ನ ದೃಷ್ಟಾಂತವನ್ನ ಕೊಡ್ಬೋದೇನೋ, ಸ್ವಲ್ಪ ವಿಚಾರ ಆಳವಾಗಿ ಮಾಡದೆ ಹೋದ್ರೆ ಇದನ್ನ ದೃಷ್ಟಾಂತವನ್ನ ತೊಗೊಂಡ್ಬಿಡ್ಬೋದು ಅಂತ ಅನಿಸ್ತದೆ. ಹಾಗಲ್ಲ, ಮೇಲಿರುವಂತಹ ಚಂದ್ರ, ಮೇಲಿರುವಂತಹ ಸೂರ್ಯ, ಅವನ ಪ್ರತಿಬಿಂಬ ಒಂದು 10-20 ಬಟ್ಲಗಳಲ್ಲಿ ಬೀಳೋದು ಅಂತಂದ್ರೆ, ನಾವು ಇಲ್ಲಿ ನಿಂತ್ಕೊಂಡು ನಮ್ಮ ಎದುರಿಗೆ ಒಂದು 10 ಕನ್ನಡಿ ಇಟ್ಟಾಗ ನಮ್ಮದೇ ಪ್ರತಿರೂಪ 10 ಕನ್ನಡಿಯಲ್ಲಿ ಬೇರೆ ಬೇರೆ ಕಾಣಿಸೋದು ಅಂತಂದ್ರೆ, ಇದಕ್ಕೂ ಆ ಬ್ರಹ್ಮಾಂಡಕ್ಕೂ ವ್ಯತ್ಯಾಸ ಇದೆ. ಅದೇನು ವ್ಯತ್ಯಾಸ ಅಂತಂದ್ರೆ, ನಮ್ಮ ಮುಖ ಇಲ್ಲಿ ಏನಿದೆಯಲ್ಲ, ಎದುರಿಗೆ ಬೀಳುವಂಥ ಪ್ರತಿಬಿಂಬ ಇದೆಯಲ್ಲ, ಆ ಮುಖ ಬೇರೆ, ಈ ಪ್ರತಿಬಿಂಬ ಬೇರೆ. ಸ್ಥೂಲ ದೃಷ್ಟಿಲಿ ಅಜ್ಞಾನಿಗಳನ್ನು ಕೇಳಿದ್ರೆ ನಾವೇ ಕಾಣ್ತಿರೋದೇ ಇಲ್ಲ ಅಂತಾರೆ. ನೀವು ಕಾಣ್ತಿರೋದು ಅಲ್ಲ, ಅಲ್ಲೇ ನಿಮ್ಮ ಮುಖ ಇಲ್ಲಿದೆ, ಅಲ್ಲಿರೋ ಪ್ರತಿಬಿಂಬ ಬೇರೆ, ನೀವು ಬೇರೆ. ಇದೆಲ್ಲ ಸ್ಥೂಲ ದೃಷ್ಟಿಯಿಂದ ನಾವು ಒಂದೇ ಅಲ್ಲ. ಬ್ರಾಹ್ಮಣರೆಲ್ಲ ಒಂದೇ, ಮನುಷ್ಯರೆಲ್ಲ ಒಂದೇ. ಬೋಗಸ್ ಮಾತುಗಳಿವೆಲ್ಲ, ಯಾರು ಒಂದಲ್ಲ. ಒಂದು ಅಂತಂದ್ರೆ ಸಮಾನವಾದ ಧರ್ಮ ಇದ್ದವರು, ಸಮಾನವಾದ ಗುಣಲಕ್ಷಣ ಇದ್ದವರು ಅಂತ ಅಷ್ಟೇ ಅರ್ಥ. ನಾವು ಪ್ರತಿಬಿಂಬ ಒಂದೇ ಆಗಿದ್ರೆ ನಮಗೆ ಈ ಚಿನ್ನ ಇದೆಯಲ್ಲ, ಕಪ್ಪು ಚಿನ್ನ, ಅದಲ್ಲಿ ವ್ಯತ್ಯಾಸವಾಗಿ ಕಾಣಿಸ್ತದೆ. ಯಾಕೆ? ನಾವು ಪೆನ್ ಕನ್ನಡಿ ಎದುರು ಹೋಗಿ ನಿಂತ್ಕೊಂಡಾಗ, ಒಂದು ಫೋಟೋ ತೆಗೆಸ್ಕೊಂಡಾಗ ಇವೆಲ್ಲ ವ್ಯತ್ಯಾಸವಾಗಿ ಕಾಣಿಸ್ತಾವಲ್ಲ. ಫೋಟೋ ತೆಗೆಸ್ಕೊಂಡಾಗ ಸರಿಯಾಗಿ ಕಾಣಬಹುದು. ನಾವು ಇಲ್ಲಿ ಪೆನ್ ಇಟ್ಕೊಂಡಿರ್ತೀವಿ, ಎಡಗಡೆ ಇಲ್ಲೊಂದು ಕಿಸೆ ಇರ್ತದೆ, ಕಿಸೆಯೊಳಗೆ ಪೆನ್ ಇಟ್ಕೊಂಡಿರ್ತೀವಿ. ಕನ್ನಡಿ ಹೋಗಿ ನೋಡಿದ್ರೆ ಆ ಕಡೆ ಕಾಣಿಸ್ತದಲ್ಲ. ಯಾಕೆ? ಬಿಂಬ ಬೇರೆ, ಪ್ರತಿಬಿಂಬ ಬೇರೆ. ಪ್ರತಿಬಿಂಬ ಅನ್ನೋದು ಚಿತ್ರ ಇದ್ದಂತೆ ಮಾತ್ರ. ಬಿಂಬ ಅದು ಒಂದು 50-60 ವರ್ಷ ಬಾಳುವಂಥದ್ದು. ಪ್ರತಿಬಿಂಬ ನೀವು ಈಗ ಹೋದ್ರೆ ಒಂದು, ಇನ್ನೊಂದು 5 ನಿಮಿಷ ಬಿಟ್ಟು ಹೋದ್ರೆ ಕನ್ನಡಿ ಹೊಲಸಾಗಿದ್ರೆ ಬೇರೆ ಪ್ರತಿಬಿಂಬ. ಕನ್ನಡಿ ಬೇರೆ ಕನ್ನಡಿ ಬಂದಿದ್ದು, ಉಬ್ಬು ಕನ್ನಡಿ ಇದ್ರೆ ಬೇರೆನೇ ಪ್ರತಿಬಿಂಬ. ಹೀಗೆ ಬಿಂಬ ಪ್ರತಿಬಿಂಬ ಯಾವತ್ತೂ ಕೂಡ ಬೇರೆ ಬೇರೆನೆ. ಇದು ಕನ್ನಡಿ ಒಳಗೆ ಮಾತ್ರ ಅಲ್ಲ, ನೀರಿನೊಳಗೆ ಕಂಡಂತಹ ಚಂದ್ರ ಸೂರ್ಯರು ಕೂಡ ಬೇರೆ ಬೇರೆನೆ. ಇಲ್ಲಿ ಕಾಣುವಂತಹ ಚಂದ್ರನ ಪ್ರತಿಬಿಂಬ ಬೇರೆ, ಮೇಲಿರುವಂತಹ ಚಂದ್ರ ಬೇರೆ. ಹಾಗೆ ಪರಮಾತ್ಮನ ಅನಂತಾನಂತ ಶರೀರಗಳಲ್ಲಿ ಕಾಣುವಂತಹ ಈ ಬ್ರಹ್ಮಾಂಡಗಳಿವೆಯಲ್ಲ, ಆ ಬ್ರಹ್ಮಾಂಡವು ಈ ಬ್ರಹ್ಮಾಂಡಕ್ಕೂ ಏನು ಸಂಬಂಧ? ಮೇಲಿನ ಚಂದ್ರ, ಕೆಳಗಿನ ಪ್ರತಿಬಿಂಬಗಳಂತೆ ಸಂಬಂಧನೋ ಅಥವಾ ಇದು ಭಿನ್ನನೋ ಅಂತಂದ್ರೆ, ಇದು ಈ ಹೋಲಿಕೆ ಕೊಡ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಈ ಹೋಲಿಕೆ ಅಲ್ಲಿ ಹೋಗಿ ಮುಟ್ಟೋದೇ ಇಲ್ಲ. ವಸ್ತುತಃ ಒಂದೇ ಬ್ರಹ್ಮಾಂಡವೇ ಪರಮಾತ್ಮನ ಅನಂತ ಶರೀರಗಳಲ್ಲಿ ಅನಂತವಾಗಿ ಕಾಣಿಸ್ತದೆ. ಇದೇ ಬ್ರಹ್ಮಾಂಡವೇ ಅದು, ಅದೇ ಬ್ರಹ್ಮಾಂಡವೇ ಅದು, ಅದೇ ಬ್ರಹ್ಮಾಂಡವೇ ಅದು. ಹೇಗೆ ಇದೇ ಹರಿಯ ರೂಪವೇ ಆ ಹರಿಯ ರೂಪವೋ, ಆ ಹರಿಯ ರೂಪವೇ ಆ ಹರಿಯ ರೂಪವೋ, ಅದರಂತೆ ಒಳಗಿರುವಂಥ ಬ್ರಹ್ಮಾಂಡವೂ ಕೂಡ ಅಭಿನ್ನವೇ. ಅಲ್ಲಿ ಪೂರ್ಣಾಭೇದ ಆ ಬ್ರಹ್ಮಾಂಡಗಳಲ್ಲಿ, ಇಲ್ಲಿ ಪೂರ್ಣಾಭೇದ ಅಲ್ಲ, ಇಲ್ಲಿ ವ್ಯತ್ಯಾಸ ಇದೆ. ಇನ್ನು ಕೆಲವು ಕಡೆ ಈಗೊಂದು ಎದುರುಗಡೆ ನಿಂತ್ಕೊಂಡು ಎದುರುಗಡೆ ಒಂದು ಗಿಡ ನೋಡ್ರಿ, ಗಿಡ ಒಂದು ಕಾಣಿಸ್ತದೆ. ಒಂದು ನಿಮ್ಮ ಬೆರಳಿನಿಂದ ಕಣ್ಣನ್ನು ತಿವಿಯಿರಿ, ಸ್ವಲ್ಪ ತಿವಿದ್ರೆ ಈ ಕಣ್ಣಿನಿಂದ ಹೊರಡುವಂತಹ ರೇಖೆಗಳು, ಕಿರಣಗಳು ಎರಡಾಗಿ ಆ ಎದುರಿಗಿರುವಂತಹ ಒಂದು ವಸ್ತು ಎರಡಾಗಿ ಕಾಣಿಸ್ತದೆ. ಹೀಗೆ ಚಿತ್ರಮುಖ ಬ್ರಹ್ಮನಿಗೆ ಬ್ರಹ್ಮಾಂಡ ಏನಾದ್ರು 2-3 ಕಾಣಿಸ್ತೋ? ಇದು ಯಾವುದೂ ಅಲ್ಲ. ಯಾವ ದೃಷ್ಟಾಂತವೂ ಅಲ್ಲಿ ಹೋಗಿ ಮುಟ್ಟೋದಿಲ್ಲ. ಇವೆಲ್ಲವೂ ಸೀಮಿತವಾದ ದೃಷ್ಟಾಂತಗಳಷ್ಟೇ. ವಸ್ತುತಃ ಅಲ್ಲಿ 2 ಗಿಡಗಳಿಲ್ಲ, ಇರೋದೇ ಒಂದು ಗಿಡ. ಆದರೆ ಮತ್ತೊಂದು ಏನು ಕಾಣಿಸ್ತಲ್ಲ, ಅದು ಭ್ರಾಂತಿಯಿಂದ ಕಾಣಿಸ್ತಾ ಅಷ್ಟೆ. ಆದರೆ ಪರಮಾತ್ಮನ ಒಂದೊಂದು ರೂಪಗಳಲ್ಲಿ ಅನಂತ ಬ್ರಹ್ಮಾಂಡಗಳು ಈ ಚತುರ್ಮುಖ ಬ್ರಹ್ಮನಿಗೆ ಏನು ಕಾಣಿಸಿದ್ವಲ್ಲ, ಇವೆಲ್ಲ ವಸ್ತುತಃ ಅತ್ಯಂತ ಸತ್ಯವಾದಂತಹ ಬ್ರಹ್ಮಾಂಡಗಳೇ. ಆದರೆ ಇಂಥ ಅದ್ಭುತವಾದಂತಹ ಶಕ್ತಿ ಹೇಗೆ ಬಂತು? ಇದಾಗೋದು ಹೇಗೆ? ಒಂದು ಅನಂತವಾಗಿ ಕಾಣಿಸ್ಬೇಕಾದ್ರೆ ಫ್ಯಾಕ್ಟ್ ಏನು, ಒಂದು ಕಾಣಿಸೋದು ಅನಂತ. ಹಾಗಿದ್ದಾಗ ಭ್ರಾಂತಿ ಆಗಿರಬೇಕಲ್ಲ ಅಂತ ಒಂದು ಅನಿಸೋ ಸಾಧ್ಯತೆ ಇದೆ. ಅದೆಲ್ಲ ಈ ಲೋಕದಲ್ಲಿ ಅಷ್ಟೇ. ಆ ಪರಮಾತ್ಮನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ತರ್ಕ, ಇದು ಆ ಪರಮಾತ್ಮನಲ್ಲಿ ವಿರುದ್ಧ ಶಕ್ತಿಗಳು ಕೂಡೋದು ಹೇಗೆ, ಯಾವ ಪ್ರಶ್ನೆಗೂ ಅವಕಾಶ ಇಲ್ಲ. ಯಾಕೆ ಅಂತಂದ್ರೆ ವಿಷ್ಣು ಸಾಮರ್ಥ್ಯತಃ, ಪರಮಾತ್ಮನ ಸಾಮರ್ಥ್ಯ ಅದು. ಹಾಗಾಗಿ ಒಂದೇ ಬ್ರಹ್ಮಾಂಡವೇ ಅನಂತವಾಗಿ ಕಾಣಿಸ್ತದೆ. ಇದು ಇಂಥ ಶಾಸ್ತ್ರದ ವಿಷಯಗಳನ್ನು ನಾವು ತಿಳ್ಕೊಂಡ್ರೆ ಪರಮಾತ್ಮ ಮಹಿಮಾ ಅನಂತ ಅಂತಂತೀವಲ್ಲ, ಅದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕಲ್ಪನಾ ಬರ್ತದೆ ನಮ್ಗೆ. ಅದಕ್ಕೊಂದು ಈ ಭಾಗವತ ತಾತ್ಪರ್ಯದಲ್ಲೇ ಮತ್ತೊಂದು ಕಡೆ ಮಾತಿದೆ, ಭಾಗವತದಲ್ಲೇ ಮಾತು, ಅದಕ್ಕೊಂದು ತಾತ್ಪರ್ಯನೂ ಕೂಡ ಇದೆ.
ತಸ್ಮೈ ಸಮುನ್ನದ್ಧ ವಿರುದ್ಧ ಶಕ್ತಯೇ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಅಂತ ಶ್ಲೋಕ. ಎರಡನೇ ಲೈನು ನಂಗೆ ಅಷ್ಟು ಸ್ಪಷ್ಟವಾಗಿ ನೆನಪಿಲ್ಲ. ನಮ್ಮ ತಸ್ಮೈ ಸಮುನ್ನದ್ಧ ವಿರುದ್ಧ ಶಕ್ತಯೇ, ವಿಚಿತ್ರವಾದ ವಿರುದ್ಧ ಶಕ್ತಿಗಳೆಲ್ಲ ಪರಮಾತ್ಮನಲ್ಲಿ ಏಕೀಭವಿಸಿವೆ. ಜಗತ್ತಿನ ದೃಷ್ಟಿಯಿಂದ ಯಾವ ಶಕ್ತಿಗಳು ವಿರುದ್ಧವೋ ಆ ಎಲ್ಲ ವಿಚಿತ್ರವಾದ ಶಕ್ತಿಗಳು, ಒಂದಕ್ಕೊಂದು ಹೊಂದಲಾದ ಶಕ್ತಿಗಳೆಲ್ಲ ಪರಮಾತ್ಮನಲ್ಲಿ ಮೇಳೈಸಿವೆ ಅಂತ ಭಾಗವತ ಹೇಳಿದೆ. ಅದಕ್ಕೆ ಭಾಗವತ ತಾತ್ಪರ್ಯ ಆಚಾರ್ಯರು ಕೊಡ್ತಾರೆ. ವರಾಹ ಪುರಾಣದಿಂದ ಒಂದು ಶ್ಲೋಕ ಅಲ್ಲಿ ಕೋಟ್ ಮಾಡ್ತಾರೆ. ಯಸ್ಮಿನ್ ವಿರುದ್ಧಗತೆಯ ನಿತ್ಯ ಯುಗಪದೇ ವಹಿ ತಸ್ಮೈ ನಮೋ ಭಗವತೆ ವಿಷ್ಣವೇ ಸರ್ವಜಿಷ್ಣವೇ. ವರಾಹ ಪುರಾಣದ ಶ್ಲೋಕ. ಯಸ್ಮಿನ್ ವಿರುದ್ಧ ಶಕ್ತಿಯೋ ಯಸ್ಮಿನ್, ಯಾವ ಪರಮಾತ್ಮನಲ್ಲಿ ವಿಭಿನ್ನವಾದ ಶಕ್ತಿಗಳು, ಈ ಶಕ್ತಿಗೂ ಆ ಶಕ್ತಿಗೂ ಏನೂ ಹೊಂದಾಣಿಕೆ ಇಲ್ಲ. ನಮ್ಮ ಜಗತ್ತಿನಲ್ಲಿ ಅಂಥ ಶಕ್ತಿಗಳು ಒಂದೇ ಕಡೆ ಇರೋದೇ ಸಾಧ್ಯವಿಲ್ಲ. ಅಂತಹ ಶಕ್ತಿಗಳು ನಿತ್ಯ, ಯಾವತ್ತೂ ಇವೆ ಆ ಶಕ್ತಿಗಳು, ಮತ್ತು ಯುಗಪದೇ ಒಟ್ಟಿಗೆ ಇವೆ. ಅಂತಹ ಭಗವಂತನಿಗೆ ನಮಸ್ಕಾರ. ಯಾಕೆಂದ್ರೆ ವಿಷ್ಣುವೇ ಸಕಲ ಗುಣ ಪರಿಪೂರ್ಣ, ಸರ್ವಜಿಷ್ಣುವೇ, ಈ ಜಗತ್ತೆಲ್ಲವನ್ನು ಕೂಡ ಗೆದ್ದವನು. ಅದಕ್ಕಾಗಿ ಅಲ್ಲೆಲ್ಲ ಉದಾಹರಣೆ ಏನಂತಂದ್ರೆ, ಈಗ ಪರಮಾತ್ಮ ಜಗತ್ತನ್ನು ಹುಟ್ಟಿಸ್ತಾನೆ, ಪಾಲನೆ ಮಾಡ್ತಾನೆ ಮತ್ತು ಸಂಹಾರ ಮಾಡ್ತಾನೆ ಅಂತ ನಾವು ಬೇಕಾದಷ್ಟು ಕಡೆ ಓದಿರ್ತೀವಿ. ಪಾಲನೆ ಮಾಡುವುದನ್ನು, ಸೃಷ್ಟಿ ಮಾಡೋದು ಒಂದು ಕೆಲಸ, ಪಾಲನೆ ಮಾಡೋದು ಮತ್ತೊಂದು ಕೆಲಸ, ನಾಶ ಮಾಡೋದು ಮೂರನೇ ಕೆಲಸ. ಈ ಸದ್ಯ ಪರಮಾತ್ಮ ಜಗತ್ತನ್ನು ಏನು ಮಾಡ್ತಿದ್ದಾನೆ? ಪಾಲನೆ ಮಾಡ್ತಿದ್ದಾನೆ. ಹಾಗಾಗಿ ಸೃಷ್ಟಿ ಮಾಡುವ ಕೆಲಸ ಅದು ಆಗಿ ಹೋದ ಕೆಲಸ, ಅದೀಗ ಪರಮಾತ್ಮನಲ್ಲಿಲ್ಲ. ನಾಶ ಮಾಡೋ ಕೆಲಸ ಇನ್ನು ಮುಂದೆ ಬರಬೇಕಾದ ಕೆಲಸ, ಅದೀಗ ಪರಮಾತ್ಮನಲ್ಲಿಲ್ಲ. ಅನುಭವ ಹೀಗೆ ಅಂತಂದ್ರೆ ಹಾಗಲ್ಲ. ಸೃಷ್ಟಿ ಮಾಡುವ ಕೆಲಸವೂ ಈಗ ಪರಮಾತ್ಮನಲ್ಲಿದೆ, ನಾಶ ಮಾಡುವ ಕೆಲಸವೂ ಈಗ ಪರಮಾತ್ಮನಲ್ಲಿದೆ, ಪಾಲನೆ ಮಾಡುವ ಕೆಲಸವೂ ಈಗ ಪರಮಾತ್ಮನಲ್ಲಿದೆ. ಅದು ಹೇಗ್ರಿ? ಸೃಷ್ಟಿ ಮಾಡುವ ಕೆಲಸ, ನಾಶ ಮಾಡುವ ಕೆಲಸ ಒಂದೇ ಕಾಲದಲ್ಲಿ ಪರಮಾತ್ಮನಲ್ಲಿ ಇರೋದು ಹೇಗೆ ಅಂದರೆ, ಜಗತ್ತಿನ ದೃಷ್ಟಿಯಿಂದ ವಿಚಾರ ಮಾಡಬೇಡ್ರಿ. ಯಾಕೆಂದ್ರೆ ವಿರುದ್ಧ ಶಕ್ತಿಗಳು ನಿತ್ಯವಾಗಿ ಪರಮಾತ್ಮನಲ್ಲಿ ಒಂದೇ ಕಾಲದಲ್ಲಿ ಇರ್ತವೆ. ಇದರ ವಿವರಣೆ ಭಗವದ್ಗೀತಾ. ಮಯೈವೇತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರ ಭವತವ್ಯಸಾಚಿನ್. ಎದುರುಗಡೆ ನಿನಗೆ ಭೀಷ್ಮ, ದ್ರೋಣ, ಕೃಪ ಇವರೆಲ್ಲ ಕಾಣ್ತಿದ್ದಾರಲ್ಲ, ಇನ್ನೂ ಸತ್ತಿಲ್ಲ ಅಂತ ನೀವು ಅಂದ್ಕೊಂಡಿದ್ದೆಲ್ಲ, ಈಗಾಗಲೇ ಇವರು ಸತ್ತಾಗಿದೆ. ಅದರ್ಥ ಏನು? ಅವ್ರನ್ನ ಸಾಯುವ ಕೆಲಸ ಈಗಾಗಲೇ ನಡೆದು ಹೋಗಿದೆ. ನನ್ನ ದೃಷ್ಟಿಯಿಂದ, ನನ್ನ ಅನಂತ ಅಚಿಂತ್ಯ ಶಕ್ತಿಯಿಂದ ಸಾಯೋ ಕೆಲಸ ನಡೆದು ಹೋಗಿದೆ. ನಿನಗೆ ಸತ್ತದ್ದು ಇನ್ನೂ ಗೊತ್ತಿಲ್ಲ. ಅಲ್ಲ, ಇವನ್ನೆಲ್ಲ ಸಾಯ್ಬೇಕು, ಇವನ್ನೆಲ್ಲ ನಾನು ಕೊಲ್ಬೇಕಲ್ಲ, ಬಂಧು ಬಾಂಧವ್ರನ್ನ, ಹಿರಿಯರನ್ನೆಲ್ಲ ಅಂತ ನೀನು ಗೋಳಾಡ್ತಿದ್ದೆ. ನನ್ನ ದೃಷ್ಟಿಯಿಂದ, ನನ್ನ ಮಹಿಮಾದಿಂದ ಸಾಯೋ ಕೆಲಸ ಆಗಿ ಹೋಗಿದೆ, ನೀನು ಬರೀ ಅದಕ್ಕೆ ನಿಮಿತ್ತ ಮಾತ್ರ ಅಂತ ಭಗವಂತ ಅವನಿಗೆ ಹೇಳ್ತಾನೆ. ಮತ್ತು 11ನೇ ಅಧ್ಯಾಯದಲ್ಲಿ, 10ನೇ ಅಧ್ಯಾಯದಲ್ಲಿ ವಿಶ್ವರೂಪ ತೋರಿಸ್ತಾನಲ್ಲ, ಅವರೆಲ್ಲ ಸತ್ತು ಆ ಪರಮಾತ್ಮನ ಮುಖದೊಳಗೆ ಹೋಗ್ತಿರೋದನ್ನ ಅರ್ಜುನ ನೋಡ್ತಾನೆ ಅಂತಿದೆ. ಇಷ್ಟು ಅದ್ಭುತವಾದಂಥ ಪರಮಾತ್ಮನ ಮಹಿಮಾವನ್ನ ಅರ್ಜುನನಿಗಾತ ವಿಶ್ವರೂಪ ತೋರಿಸೋದ್ರ ಮೂಲಕ ತೋರಿಸಿದ. ಇದನ್ನೆಲ್ಲ ನಾವು ಆ ಭಗವದ್ಗೀತಾ, ಭಾಗವತ, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ ಇತ್ಯಾದಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ ಶ್ಲೋಕಗಳನ್ನೇನು ಹೇಳ್ತಾರೆ ಆ ಶ್ಲೋಕಗಳ ಮೂಲಕ ತಿಳ್ಕೊಳ್ಬಹುದು. ತಿಳ್ಕೊಂಡ್ರೆ ಅದು ಪರಮಾತ್ಮನ ಮಹಿಮ ಅನಂತ ಯಾಕೆ ಅನ್ನೋದ್ರ ಬಗ್ಗೆ ಒಂದು ಕಲ್ಪನಾ ಸಿಗ್ತದೆ. ಮತ್ತು ಇಂಥ ಅನಂತವಾದ ಮಹಿಮಾವನ್ನು ಅವನು ಕಣ್ಣಾರೆ ನೋಡ್ತಾ ಕೂತಿದ್ದ ಅಲ್ಲಿ ಚತುರ್ಮುಖ ಬ್ರಹ್ಮ. ಪೂರ್ಣವಾಗಲ್ಲ, ಸ್ವಯೋಗಿತಾನುಸಾರ. ಅದಕ್ಕೆ ಪರಮಾತ್ಮನನ್ನು ಪುರುಷ ಅನ್ಬೇಕು, ಲಕ್ಷ್ಮೀದೇವಿಯನ್ನು ಪ್ರಕೃತಿ ಅನ್ಬೇಕು. ಚತುರ್ಮುಖ ಬ್ರಹ್ಮ ಪುರುಷ, ಅವನ ಹೆಂಡತಿ ಪ್ರಕೃತಿ ಅಂತೆಲ್ಲ ಹೇಳಿದ್ವಲ್ಲ. ಪುರುಷ ಅಂತ ಯಾಕೆ ಕರೀತಾರೆ? ಪುರುಷ ಅಂದ್ರೆ ಗಂಡಸು ಅಂತ ಅರ್ಥ ಅಲ್ಲ ಸಾಮಾನ್ಯವಾಗಿ. ಹಾಗಲ್ಲ, ಪುರುಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನ ಪುರುಷ ಉಚ್ಯತೆ ಅಂತ ಒಂದು ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಒಂದು ಪ್ರಮಾಣ ಉದಾಹರಣೆ ಕೊಡ್ತಾರೆ. ಪುರುಷ ಅಂತ ನಮ್ಮನ್ನು ಯಾಕೆ ಕರಿಬೇಕು? ನಿಮ್ಮನ್ನ ಇವನ್ನೆಲ್ಲ ಪುರುಷ ಅಂತ ಯಾಕೆ ಕರಿಬೇಕು ಅಂತಂದ್ರೆ, ಪುರು ಅಂದ್ರೆ ಪರಮಾತ್ಮ. ಯಾಕೆಂದ್ರೆ ಗುಣಾಧಿಕ್ಯಾತ್, ಸಕಲ ಸದ್ಗುಣ ಪರಿಪೂರ್ಣ ಆದ್ದರಿಂದ ಪುರು ಅಂದ್ರೆ ಬ್ರಹ್ಮ. ಅವನನ್ನ ಸರಣ ಅಂತ ತಿಳ್ಕೊಳ್ಳೋದು. ಪುರು ಸ ಅಂದ್ರೆ ತಿಳ್ಕೊಳ್ಳೋದು ಅಂತ ಅರ್ಥ. ಅತ್ಯಂತ ಗುಣ ಪರಿಪೂರ್ಣನಾದ ಪರಮಾತ್ಮನನ್ನ ಚತುರ್ಮುಖ ಬ್ರಹ್ಮ ಅವನ ಯೋಗಿತಾನುಸಾರ ತಿಳ್ಕೊತಾನೆ, ನಾವು ನಮ್ಮ ಯೋಗಿತಾನುಸಾರ ತಿಳ್ಕೊತೀವಿ. ಅದಕ್ಕೆ ನಾವು ಪುರುಷರು, ಅವನು ಪುರುಷರೇ. ವಸುತಃ ನಾವೆಲ್ಲ ಅಲ್ಪ ಪುರುಷರು, ಅವನು ಮಹಾಪುರುಷ. ಇಷ್ಟೇ. ಪುರುಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನ ಪುರುಷ ಸ್ಮೃತಃ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಉದಾಹರಣೆ ಕೊಟ್ಟಂತ ಒಂದು ಶ್ಲೋಕ. ಸ್ವಾರಸ್ಯ ಏನಂದ್ರೆ, ಇಲ್ಲೆಲ್ಲ ಈಗ ನಾನು ದತ್ತ ಯೋಗದ ಒಂದು ಶ್ಲೋಕ ಉದಾಹರಣೆ ಕೊಟ್ಟನಲ್ಲ, ಪುರುಷ ಅಂದ್ರೆ ಪರಮಾತ್ಮ, ಬ್ರಹ್ಮ, ವಾಯು ಇವರೆಲ್ಲ ಹೇಳಿದ್ನಲ್ಲ. ಪುರುಷ ಅಂದ್ರೆ ಗಂಡಸು, ಗಂಡ ಅಂತ ಅರ್ಥ. ಪುರುಷ ಅಂದ್ರೆ ಸಾಮಾನ್ಯವಾಗಿ ಪರಮಾತ್ಮನನ್ನು ತಿಳ್ಕೊಳ್ಳೋ ಯೋಗ್ಯತೆ ಇದ್ದಂತಹ ಜೀವ, ಅದು ಒಂದು ಜನರಲ್ ಅರ್ಥ ಆಯಿತು. ಗಂಡಸು, ಗಂಡ ಅನ್ನೋ ಅರ್ಥದಲ್ಲಿ ಪುರುಷ ಅಂತ ಅನ್ನೋದು ಸ್ವಲ್ಪ ನಿರ್ದಿಷ್ಟವಾದ ಅರ್ಥವನ್ನು ಹೇಳ್ತದೆ ಅಂತನೂ ಆಯಿತು. ತುಳು ಭಾಷೆಯಲ್ಲಿ ಪುರುಷ ಅಂದ್ರೆ ಗಂಡನೇ. ನಿಮ್ಗೆ ಹೇಳಿದ್ದೆ ಇನ್ನೊಂದ್ಸರಿ ಯಾವಾಗ. ರಾಮಣಿ ಅಂದ್ರೆ ಹೆಂಡತಿ, ಪುರುಷ ಅಂದ್ರೆ ಗಂಡ. ವಸ್ತುತಃ ಇವತ್ತಿಗೂ ಅವ್ರ ಗಂಡ ಅಂತನ್ನುವಾಗ ಆತ ಅವಳ ಪುರುಷ ಅಂತಂದ್ರೆ
ಅವನು ಅವಳ ಗಂಡ ಅಂತಲೇ ಅರ್ಥ. ಅದು ಯಾಕೋ ಪ್ರಕೃತಿಯನ್ನು ಶುದ್ಧ ಮಾತ್ರ ಬಿಟ್ಟು ಹೋಗಿದೆ, ಪುರುಷ ಶುದ್ಧ ಮಾತ್ರ ಗಂಡ ಅನ್ನೋ ಉಳ್ಕೊಂಡಿದೆ. ಅದು ಅಷ್ಟು ಅದ್ಭುತವಾದ ಶಬ್ದ ಅದು. ಹೌದೌದು, ರಾಮಣಿ ಅಂತಂದ್ರೆ ರಮಣಿ ಅಂತ ಅರ್ಥ. ರಮಣಿ ಅಂತ ಅನ್ನೋದನ್ನ ಹೆಂಡತಿ ಅನ್ನೋ ಅರ್ಥದಲ್ಲಿ ಅವರು ಉಳಿಸ್ಕೊಂಡಿದ್ದಾರೆ. ಆಮೇಲೆ ಪುರುಷ ಅನ್ನೋ ಶಬ್ದ ಗಂಡ ಗಂಡಸು ಅನ್ನೋ ಅರ್ಥದಲ್ಲಿ ಏನಿದೆ ಅದನ್ನು ಮಾತ್ರ ಯಥಾವತ್ತಾಗಿ ಉಳಿಸ್ಕೊಂಡಿದ್ದಾರೆ. ಉಳಿದ ಭಾಷೆಗಳೆಲ್ಲ ಅದು ಉಳಿದಿಲ್ಲ. ಇವು ಭಾಷೆಗಳು ಕ್ರಮವಾಗಿ ವಿಕಾಸ ಆಗ್ತಾ ಹೋಗ್ತಿರ್ತಾವಲ್ಲ, ಪ್ರಾಯ ಶಾಸ್ತ್ರ ಸಂಪ್ರದಾಯವನ್ನು ಬಲ್ಲಂತಹ ವಿದ್ವಾಂಸರು ಯತಿಗಳು ಅವರೆಲ್ಲ ಅಷ್ಟಮಠದಲ್ಲಿ ವಿದ್ವಾಂಸರೆಲ್ಲ ಇದ್ರಲ್ಲ, ಅವ್ರ ಸಂಪರ್ಕದಿಂದ ಹೀಗೆಲ್ಲ ಸ್ವಲ್ಪ ಸ್ವಲ್ಪ ಭಾಷೆಗಳು ತುಂಬಿಕೊಂಡಿರ್ಬೇಕು. ಆ ಅರ್ಥ ಇದ್ದಿರ್ಬೇಕು ಅದಕ್ಕೆ. ಹಾಗೆ ಕಾಣಿಸ್ತದೆ ನೋಡಿದ್ರೆ. ಹೌದೌದು ಹೌದೌದು, 50 ವರ್ಷಕ್ಕೊಮ್ಮೆ. ಹೌದೌದು, ಶಾಸ್ತ್ರಜ್ಞರ ಸಂಪ್ರದಾಯನೇ. ಶಾಸ್ತ್ರಜ್ಞರು ಕೂಡ ಕೆಲವು ಬಾರಿ ಲೌಕಿಕ ಭಾಷೆಗಳನ್ನು ಆಡುವಾಗ ಅವರ ಸಂಸ್ಕಾರಕ್ಕನುಸಾರವಾಗಿ ಏನು ಶಬ್ದಗಳನ್ನು ಪ್ರಯೋಗ ಮಾಡಿರ್ತಾರಲ್ಲ, ಕೆಲವು ಶಬ್ದಗಳು ಇಲ್ಲಿ ಉಳ್ಕೊಂಡಿರ್ತವೆ. ಉಳ್ಕೊಂಡು ಅವು ಬೆಳಕಿಗೆ ಬಂದುಬಿಡ್ತವೆ. ಜನಸಾಮಾನ್ಯರಿಗೆ ಪುರುಷ ಅಂದ್ರೆ ಏನು ಬಹಳ ಆಳವಾದ ವಿಚಾರ ಇಲ್ದೇ ಪ್ರಯೋಗ ಮಾಡ್ತಿರ್ತಾರೆ. ಅಂತೂ ಇಂಥದೊಂದು ಅದ್ಭುತವಾದ ಅರ್ಥ ಅಲ್ಲಿರ್ತದೆ ಅಂತ ತಿಳ್ಕೊಳ್ಬೇಕು. ಹೀಗೆ ಆ ಪುರುಷ ಶುದ್ಧವಾಚನ ಅಂತ ಚತುರ್ಮುಖ ಆ ಪರಮಾತ್ಮನನ್ನ ಸ್ತೋತ್ರ ಮಾಡಿದ. ಏನು ಧನ್ಯರೋ ಬ್ರಹ್ಮಗುರು ಪವಮಾನರಾಯರು, ಈ ಪರಿಯಲ್ಲಿ ರಮಾನಿವಾಸನ ವಿಮಲ ಲಾವಣ್ಯಾತಿಶಯಗಳನ್ನು ಸಾನುರಾಗದಿ ನೋಡಿ ಸುಖಿಪ ಮಹಾನುಭಾವರ ಭಾಗ್ಯವೆಂತೋ ಭವಾನಿ ಧವರಿಗೆ ಅಸಾಧ್ಯವೆನಿಸಲು ನರರ ಪಾಡೇನು. ಚತುರ್ಮುಖ ಬ್ರಹ್ಮ, ಮುಖ್ಯವಾಯು ಇವಿಬ್ಬರದು ಸ್ತೋತ್ರವನ್ನ ಒಟ್ಟಿಗೆ ಮಾಡ್ತಾರೆ ಈಗ ಈ ಪದ್ಯದಲ್ಲಿ. ಏನು ಧನ್ಯರು, ಎಂಥ ಮಹತ್ವ ಯಾರ್ಯಾರ್ದು? ಬ್ರಹ್ಮ ಮತ್ತೆ ಗುರು ಪವಮಾನರಾಯ ಮುಖ್ಯ ಪ್ರಾಣ ಇವರಿಬ್ಬರದು. ಯಾಕೆಂದ್ರೆ ಈ ಪರಿಯಲ್ಲಿ ರಮಾನಿವಾಸನ ಗುಣಗಳನ್ನು ಅವ್ರು ತಿಳ್ಕೊಂಡಿದ್ದಾರೆ. ವಿಮಲ ಲಾವಣ್ಯಾತಿಶಯಗಳನ್ನು, ಅವನ ಗುಣಗಳನ್ನ, ಅವನ ಅದ್ಭುತವಾದ ಸೌಂದರ್ಯವನ್ನ ಅವರು ನೋಡ್ತಾ ಇದ್ದಾರೆ. ಸಾನುರಾಗದಿ ನೋಡಿ ಸುಖಿಪರು, ಅತ್ಯಂತ ಪ್ರೀತಿಯಿಂದ ನೋಡ್ತಿದ್ದಾರೆ, ಭಕ್ತಿಯಿಂದ ನೋಡ್ತಿದ್ದಾರೆ. ಆ ಮಹಾನುಭಾವರ ಭಾಗ್ಯವೆಂಥದ್ದು ಅಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಇದ್ದಾರಲ್ಲ, ಅವ್ರದ್ದು ಭಾಗ್ಯ ಎಂಥದ್ದು. ಮತ್ತು ಆ ಭಾಗ್ಯ ಪರಮಾತ್ಮನ ಭಾಗ್ಯ ಇಲ್ಲಿ, ಪರಮಾತ್ಮನ ಮಹತ್ವ ಇಲ್ಲೇ. ಆ ಪರಮಾತ್ಮನ ವಿಮಲ ಗುಣಗಳನ್ನು ನೋಡ್ತಾ ಇರುವಂತಹ ಚತುರ್ಮುಖ ಬ್ರಹ್ಮ ಪವಮಾನರಾಯರ ಭಾಗ್ಯ ಏನಿದೆಯಲ್ಲ, ಅದನ್ನು ವರ್ಣನೆ ಮಾಡೋದೇ ಭವಾನಿ ಧವನಿಗೆ ಅಸಾಧ್ಯ. ಭವಾನಿ ಧವ ಅಂದ್ರೆ ರುದ್ರ, ಅವನಿಗೆ ಅದು ಅಸಾಧ್ಯ ಅಂತ ಅನಿಸಿರುವಾಗ ನರನ ಪಾಡೇನು. ಮನುಷ್ಯರಾದ ನಾವು ಪರಮಾತ್ಮ ಮಹಿಮೆಯನ್ನು ವರ್ಣನೆ ಮಾಡೋದು ಆ ಕಡೆ ಇರಲಿ, ಚತುರ್ಮುಖ ಬ್ರಹ್ಮ ಮುಖ್ಯವಾಯು ಇವರ ಮಹಿಮೆಯನ್ನು ವರ್ಣನೆ ಮಾಡೋದೇ ನಮಗೆ ದುಸ್ತರಾಗಿದೆ ಅಂತ ತಿಳ್ಕೊಳ್ಬೇಕು. ಆ ಪಿತಾಮಹ 100 ಕಲ್ಪ ರಮಾಪತಿಯ ಗುಣ ಜಪಿಸಿ ಒಲಿಸಿ ಮಹಾಪರಾಕ್ರಮ ಹನುಮ ಭೀಮಾನಂದ ಮುನಿಯನಿಸಿ ಆ ಪರಬ್ರಹ್ಮನ ಸುನಾಭೀಕೂಪ ಸಂಭವ ನಾಮದಲ್ಲಿ ಮೆರೆವ ಆ ಪಯೋಜಾಸನ ಸಮೀರರಿಗೆ ಅಭಿನಮಿಪಿ ನಿತ್ಯ. ಮತ್ತೊಂದು ಶ್ಲೋಕದಿಂದ ಅದೇ ಬ್ರಹ್ಮವಾಯುಗಳನ್ನು ಸ್ತೋತ್ರ ಮಾಡ್ತಾರೆ. ಆ ಪಿತಾಮಹರು 100 ಕಲ್ಪ ಅಂದ್ರೆ 31,104,000 ಕೋಟಿ ಇಂಟು 100, ಆ 100 ಕಲ್ಪ ಪರಮಾತ್ಮನ ಗುಣಗಳನ್ನು ಜಪ ಮಾಡ್ತಾ ಇರ್ತಾರೆ. ಅಷ್ಟು ತಿಳ್ಕೊತಾರೆ, ಅಷ್ಟು ಓದುತ್ತಾರೆ, ಅದನ್ನೆಲ್ಲ ಮನನ ಮಾಡ್ತಾರೆ. ಅವನನ್ನು ಒಲಿಸಿಕೊಂಡು ಮುಂದೆ ಆ ಬ್ರಹ್ಮ ಪದವಿಗೆ ಇರೋದಕ್ಕಿಂತ ಮೊದಲು ಅವರೇನು ಮುಖ್ಯ ಪ್ರಾಣರಾಗಿದ್ದರಲ್ಲ, ಆಗ ಅವರು 3 ಅವತಾರಗಳನ್ನು ತಾಳ್ತಾರೆ. ಬ್ರಹ್ಮನಿಗೆ ಅವತಾರ ಇಲ್ಲ, ಮುಖ್ಯ ಪ್ರಾಣರಾಗಿದ್ದಾಗಲೇ 3 ಅವತಾರಗಳನ್ನು ತಾಳ್ತಾರೆ. ಹನುಮ, ಭೀಮ ಮತ್ತು ಆನಂದ ಮುನಿ ಎನಿಸಿ ಆನಂದ ತೀರ್ಥ ಅನ್ನೋ ಹೆಸರಿನಿಂದ ಕರೆಸಿಕೊಂಡು ಮುಂದೆ ಅವರು ಚತುರ್ಮುಖ ಬ್ರಹ್ಮನಾಗ್ತಾರೆ. ಆಗ ಆ ಪರಬ್ರಹ್ಮನ ಪರಮಾತ್ಮನ ಸುನಾಭೀಕೂಪ ಸಂಭವ ನಾಮದಲ್ಲಿ, ಸುನಾಭಿ ಅಂದ್ರೆ ಶ್ರೇಷ್ಠವಾದ ಹೊಕ್ಕಳು, ಆ ನಾಭಿಯ ಕೂಪ ಅಂದ್ರೆ ಅದರ ಒಂದು ಆಳ, ಅಲ್ಲಿ ಹುಟ್ಟಿದಾನೆ ಈ ಚತುರ್ಮುಖ ಬ್ರಹ್ಮ. ಸಂಭವ ನಾಮದಲ್ಲಿ ಮೆರೆವ, ಅವನಿಗಂಥ ಮಹಾಭಾಗ್ಯವಂತು, ಪರಮಾತ್ಮನ ಆದ್ಯ ಪುತ್ರ ಅಂತ ಕರೆಸ್ಕೊಳ್ಳುವಂಥ ಮಹಾಭಾಗ್ಯವಂತು. ಮೆರೆವ ಆ ಪಯೋಜಾಸನ ಸಮೀರರಿಗೆ, ಮೊದಲು ಸಮೀರನಾಗಿದ್ದ, ಮುಂದೆ ಪಯೋಜಾಸನ ಆದ ಅಂದ್ರೆ ಚತುರ್ಮುಖ ಕಮಲಾಸನಾದ. ಅವರಿಬ್ಬರಿಗೆ ನಾನು ನಿತ್ಯ ಕೂಡ ನಮಸ್ಕಾರ ಮಾಡ್ತೀನಿ. ಇಲ್ಲಿ ಈ ಆನಂದ ತೀರ್ಥ ಅಂತ ಹೆಸರು ಬಂತಲ್ಲ, ಈ ಒಂದೆರಡು ಮಾತುಗಳು ಹೇಳಿರ್ತೀನಿ. ಅದು ಯಾವಾಗಾದರೂ ವಿಮರ್ಶಕರಿಗೆ, ಸಂಶೋಧಕರಿಗೆ, ಜನಸಾಮಾನ್ಯರಿಗೆ, ವಿದ್ವಾಂಸರು ಎಲ್ಲರಿಗೂ ಕೂಡ ಸ್ವಲ್ಪ ಮೆಲುಕು ಹಾಕಲಿಕ್ಕೆ, ಇನ್ನಷ್ಟು ಆಲೋಚನೆ ಮಾಡಲಿಕ್ಕೆ ಒಂದು ಅನುಕೂಲವಾದಂಥ ಆಹಾರ. ಆನಂದ ತೀರ್ಥ ಮುನಿ ಅಂತ ಬಂದಿದ್ದರಿಂದ ಅದು ಈಗ ಎಷ್ಟೋ ಬಾರಿ ಉಪನಿಷತ್ ಪ್ರಸ್ಥಾನದಲ್ಲಿ ಆಚಾರ್ಯ ಇಂಥ ಒಂದು ಶ್ಲೋಕ ಉದಾಹರಣೆ ಮಾಡ್ತಾರೆ, ಗೀತಾ ಪ್ರಸ್ಥಾನದಲ್ಲಿ ಹೇಳ್ತಾರೆ, ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ ಅಂತ ನಾನು ಶ್ಲೋಕಗಳನ್ನೆಲ್ಲ
ಉದಾಹರಣೆ ನಾನು ಕೊಟ್ಟಿದ್ದೀನಿ. ನಾನು ಕೊಡೋದೇನು ದೊಡ್ಡ ದೊಡ್ಡ ವಿದ್ವಾಂಸರನ್ನ ಸರ್ವಮೂಲದಿಂದ ಶ್ಲೋಕಗಳನ್ನು ಉದಾಹರಣೆ ಮಾಡ್ತಾ ಇರ್ತಾರೆ. ಈ ಬ್ರಹ್ಮಾಂಡೆ ಅಂತ ಬಂತಲ್ಲ, ಇದು ನೋಡ್ಬೇಕೀಗ. ಬ್ರಹ್ಮಾಂಡೆ ಅಂತ ಬಂದ್ರೆ ಆಚಾರ್ಯ ಅದನ್ನ ಬ್ರಹ್ಮಾಂಡ ಪುರಾಣೆ ಅಂತ ಹೇಳಲಿಲ್ಲ. ಆಚಾರ್ಯರ ಮಾತು ಹೇಗಿರ್ತದೆ ಅಂತ ಒಂದು ಕ್ಲೂ ಹೇಳ್ತೇನೆ. ಇತಿ ಬ್ರಹ್ಮಾಂಡೆ ಅಂತ ಹೇಳಿದ್ರು, ಬ್ರಹ್ಮಾಂಡ ಪುರಾಣೆ ಅಂತ ಹೇಳಲಿಲ್ಲ. ಪುರಾಣಗಳು 18, ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಅಂತ. ಮದ್ವಯಂ ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ, ಭಾಗವತ ಪುರಾಣ, ಭವಿಷ್ಯ ಪುರಾಣ. ಮದ್ವಯ ಮ 2 ಭ 2 ಭಾಗವತ ಭವಿಷ್ಯ. ಭ್ರತ್ರಯಂ ಬ್ರಹ್ಮ ಬ್ರಹ್ಮಾಂಡ ಬ್ರಹ್ಮವೈವರ್ತ. ಭ್ರತ್ರಯಂ ಮುಂದೆ ವ ಚತುಷ್ಟಯಂ ವರಾಹ ವಿಷ್ಣು ವಾಮನ ವಾಯು ವ ಚತುಷ್ಟಯ. ಅಗ್ನಿಪುರಾಣ ನಾಪ ಲಿಂ ಗ ಕೂಸ್ಕಾನಿ ಒಂದೊಂದು ಅಕ್ಷರ ಮೊದಲಿಂದ ಎಲ್ಲ ಥರದ್ದು. ಅಂದ್ರೆ ಅಗ್ನಿಪುರಾಣ, ನಾ ಅಂದ್ರೆ ನಾರದ ಪುರಾಣ, ಲಿ ಅಂದ್ರೆ ಲಿಂಗ ಪುರಾಣ, ಗ ಅಂದ್ರೆ ಗರುಡ ಪುರಾಣ, ನಾ ಪ ಅಂದ್ರೆ ಪದ್ಮ ಪುರಾಣ, ಪ ಲಿಂ ಗ ಅಂದ್ರೆ ಗರುಡ ಪುರಾಣ, ಕು ಅಂದ್ರೆ ಕೂರ್ಮ ಪುರಾಣ, ಸ್ಕ ಅಂದ್ರೆ ಸ್ಕಂದ ಪುರಾಣ. 18 ಪುರಾಣ ಆಯ್ತು. ಆಚಾರ್ಯರು ಸರ್ವಮೂಲಗಳಲ್ಲಿ 18 ಪುರಾಣಗಳಿಂದ ಶ್ಲೋಕಗಳನ್ನು ಉದಾಹರಣೆ ಕೊಡುವಾಗ ಏನು ಮಾಡಿರ್ತಾರೆ ಅಂದ್ರೆ, 18 ಪುರಾಣಗಳದೊಂದು ಗುಂಪು ಬೇರೆ, ಇನ್ನೂ ಕೆಲವು ಬೇರೆ ಪುರಾಣಗಳಿವೆ. 18 ಪುರಾಣಗಳಲ್ಲಿ ಸೇರದೇ ಇರುವಂತಹ ಕೆಲವು ಪುರಾಣಗಳು, ಅದನ್ನು ಸೂಚನೆ ಮಾಡಲಿಕ್ಕೆ ಶಬ್ದ ಬೇರೆ ಪ್ರಯೋಗ ಮಾಡಿರ್ತಾರೆ. 18 ಪುರಾಣಗಳು ಸೂಚನೆ ಮಾಡಲಿಕ್ಕೆ ಒಂದು ಶಬ್ದ ಬೇರೆ ಪ್ರಯೋಗ ಮಾಡಿರ್ತಾರೆ. ಅದು ನೋಡಿದ್ರೆ ಗೊತ್ತಾಗ್ತದೆ. ಹಿಂದೆ ಎಷ್ಟೋ ಸರಿ ನಾನು ಹೇಳಿದ್ದೆ, ಆಚಾರ್ಯರ ಮೌನಕ್ಕೆ ಅರ್ಥ ಇದೆ, ನಮ್ಮ ಮಾತಿಗೆ ಅರ್ಥ ಇರೋದಿಲ್ಲ. ನಮ್ಮಂಥ ಅಲ್ಪರಿಗೆ ನಮ್ಮ ಮಾತಿಗೆ ಅರ್ಥ ಇರೋದಿಲ್ಲ, ಆಚಾರ್ಯರ ಮೌನಕ್ಕೂ ಅರ್ಥ ಇದೆ. ಮತ್ತು ಆಚಾರ್ಯರು ಒಂದು ಶಬ್ದ ಬಳಕೆ ಮಾಡಿದರೆ ಅದೇ ಶಬ್ದ ಯಾಕೆ ಬಳಕೆ ಮಾಡಿದ್ರು, ಮತ್ತೊಂದು ಶಬ್ದ ಯಾಕೆ ಬಳಕೆ ಮಾಡಲಿಲ್ಲ ಅನ್ನೋದು ನಿಮ್ದೊಂದು ಸಾರಸ್ಯ ಇರ್ತದೆ. ಈಗ ನೋಡ್ರಿ, 18 ಪುರಾಣ ಈಗೇನು ನಾನು ಹೇಳಿದ್ನಲ್ಲ, ಅಲ್ಲಿ ಮತ್ಸ್ಯ ಪುರಾಣೆ ಅಂತ ಎಂದು ಹೇಳೋದಿಲ್ಲ ಆಚಾರ್ಯ, ಮಾತ್ಸ್ಯೆ ಅಂತಾರೆ. ಹಾಗೆ ಬ್ರಹ್ಮಾಂಡ ಪುರಾಣೆ ಅಂತ ಹೇಳೋದಿಲ್ಲ, ಬ್ರಹ್ಮಾಂಡೆ ಅಂತಾರೆ. ಹಾಗೆ ಬ್ರಹ್ಮ ಪುರಾಣದ ಬಗ್ಗೆ ಹೇಳುವಾಗ ಇತಿ ಬ್ರಾಹ್ಮೆ ಅಂತಾರೆ, ಇತಿ ವಾರಾಹೆ ಅಂತಾರೆ, ಇತಿ ಕೌರ್ಮೆ ಅಂತಾರೆ, ಇತಿ ನಾರದೀಯೇ ಅಂತಾರೆ. ಅಂದ್ರೆ ಇಲ್ಲೆಲ್ಲೂ ಪುರಾಣೆ ಅಂತ ಅವ್ರು ಸೇರಿಸೋದಿಲ್ಲ. ನಾರದೀಯೇ ಅಂದ್ರೆ ಮುಂದೆ ಪುರಾಣೆ ಅಂತ ನಾವು ತಿಳ್ಕೋಬೇಕು ಅದನ್ನ. ಅಂದ್ರೆ 18 ಪುರಾಣಗಳಲ್ಲಿ ಬಂದಂಥ ಪ್ರತಿಯೊಂದು ಪುರಾಣವನ್ನು ಕೂಡ ಪುರಾಣೆ ಅಂತ ಹೇಳದೇನೆ ಕೇವಲ ಮಾತ್ಸ್ಯೆ, ಆಮೇಲೆ ಬ್ರಾಹ್ಮೆ, ಬ್ರಹ್ಮಾಂಡೆ, ಬ್ರಹ್ಮವೈವರ್ತೆ, ವಾರಾಹೆ, ನಾರದೀಯೆ, ಆಗ್ನೇಯೆ, ಕೌರ್ಮೆ, ಸ್ಕಾಂದೆ, ಸ್ಕಂದ ಪುರಾಣ. ಸ್ಕಂದ ಅಂತಿದ್ದದನ್ನ ಸ್ಕಂದನಿಗೆ ಸಂಬಂಧಪಟ್ಟ ಪುರಾಣ ಸ್ಕಾಂದ ಪುರಾಣ, ಗರುಡನಿಗೆ ಸಂಬಂಧಪಟ್ಟ ಪುರಾಣ ಗಾರುಡ, ಗ ಇದ್ದದ್ದು ಗ ಆಗಬೇಕು. ಹಾಗೆ ಬ್ರಹ್ಮ ಇದ್ದದ್ದು ಬ್ರಾಹ್ಮ ಆಗಬೇಕು. ಈ ಥರ ಒಂದು ಸೂಚನೆ ಕೊಡ್ತಾರೆ ಆಚಾರ್ಯ. ಅಂಟು 18 ಪುರಾಣಗಳನ್ನ ಪುರಾಣ ಅಂತ ಹೇಳಿದೇನೆ ಅದಕ್ಕೊಂದು ಅದ್ರ ಮೂಲ ಶಬ್ದ ಏನಿದೆ ಆ ಮೂಲ ಶಬ್ದದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿ ಅದನ್ನು ಹೇಳ್ತಾರೆ. ಹೀಗೆಲ್ಲಿ ಪುರಾಣ ಅಂತ ಅವ್ರು ಹೇಳಿರೋದಿಲ್ಲ, ಅದನ್ನೆಲ್ಲ 18 ಪುರಾಣ ಅಂತ ತಿಳ್ಕೋಬೇಕು. ಅವ್ರು ಹೇಳಲಿಲ್ಲ, ಅದನ್ನು 18 ಪುರಾಣ ಅಂತ ತಿಳ್ಕೋಬೇಕು. ಕೆಲವು ಕಡೆ ಆಚಾರ್ಯ ಏನು ಮಾಡ್ತಾರೆ ಅಂತಂದ್ರೆ ಇತಿ ಮಹಾವರಾಹ ಪುರಾಣೆ ಅಂತಾರೆ. ಅದು ಈ ವರಾಹ ಪುರಾಣ ಅಲ್ಲ, 18 ವರಾಹ ಪುರಾಣದಲ್ಲಿ ಸೇರಿದ್ದೇನಿದೆ ಇತಿ ವಾರಾಹೆ ಅಂತ ಅಷ್ಟೇ ಹೇಳ್ತಾರೆ. ಅದನ್ನ ಮಹಾವರಾಹ ಪುರಾಣ ಅಂತ ಹೇಳಿದ್ರೆ ಅದು ಪುರಾಣನೇ ಬೇರೆ. ನಾವು ಏನು ಕಳ್ಕೊಂಡಿದೀವಿ ಅಂತ ಗೊತ್ತಾಗ್ತದೆ. ನಮಗೆ ಈ ವರಾಹ ಪುರಾಣವನ್ನೇ ಓದಲಿಕ್ಕೆ ಸರಿಯಾಗಿ ನೋಡ್ಲಿಕ್ಕೆ ಅದು ಯಾವುದು ಪ್ರಕ್ಷಿಪ್ತ ಯಾವುದು ವಿಕ್ಷಿಪ್ತ ಅಂತ ಗಮನಿಸ್ಲಿಕ್ಕೆ ಅವಕಾಶ ಇಲ್ಲ, ಆ ಶಕ್ತಿ ಇಲ್ಲ. ಮಹಾವರಾಹ ಪುರಾಣ, ಮಹಾವಿಷ್ಣು ಪುರಾಣ ಅಂತೆಲ್ಲ ಉದಾಹರಣೆ ಕೊಡ್ತಾರೆ ಆಚಾರ್ಯರು. ಇನ್ನು ಮಹಾಕೌರ್ಮೆ ಅಂತಾರೆ ಕೆಲವು ಕಡೆ. ಹೀಗೆಲ್ಲ ಬೇರೆ ಬೇರೆ ಪುರಾಣಗಳನ್ನು ಉದಾಹರಣೆ ಕೊಡ್ತಾರೆ. ಅಂತೂ 18 ಪುರಾಣಗಳಲ್ಲಿ ಬಂದದನ್ನೆಲ್ಲ ಪುರಾಣೆ ಅನ್ನೋ ಶಬ್ದ ಇಲ್ಲದೇನೆ ಕೇವಲ ಶಬ್ದ ಪ್ರಯೋಗ ಮಾಡ್ತಾರೆ. ಕೆಲವು ಬೇರೆದಕ್ಕೆ ಪುರಾಣೆ ಅಂತ ಹೇಳ್ತಾರೆ. ಮಹಾವಿಷ್ಣು ಪುರಾಣೆ, ಮಹಾಕೂರ್ಮ ಪುರಾಣೆ, ಮಹಾವರಾಹೆ. ಇನ್ನು ಕೆಲವು ಕಡೆ ಇತಿ ವಾಯುಪ್ರೋಕ್ತೆ ಅಂತಾರೆ. ವಾಯುಪ್ರೋಕ್ತ ಅಂತ ಒಂದು ಗ್ರಂಥ, ಅಂದ್ರೆ ಪ್ರೋಕ್ತ ಅಂದ್ರೆ ಹೇಳಲ್ಪಟ್ಟದ್ದು ಅಂತ ಅರ್ಥ, ವಾಯುವಿನಿಂದ ಹೇಳಲ್ಪಟ್ಟದ್ದು. ಇದು ವಾಯುಪುರಾಣ ಅಲ್ಲ, ಮತ್ತೆ ಅದು ವಾಯುಪ್ರೋಕ್ತ ಅಂತ ಹೆಸರೇ ಬೇರೆ. ಅಷ್ಟಾದಶ ಪುರಾಣಗಳಲ್ಲಿ ಸೇರಿದ್ದು 18 ಪುರಾಣಗಳಲ್ಲಿ ಸೇರಿದಂಥ ವಾಯುಪುರಾಣ ಆಗಿದ್ರೆ ಆಚಾರ್ಯ ಅದನ್ನು ವಾಯವೀಯೇ ಅಂತ ಹೇಳ್ತಿದ್ರು. ಹಾಗಲ್ಲ, ವಾಯುಪ್ರೋಕ್ತೆ ಅಂತ ಹೇಳಿದ್ರಿಂದ ಅದು ಪುರಾಣವೇ ಬೇರೆ ಇದ್ದಿರಬೇಕು. ಆ ಮೂಲಕ ಸೂಚನೆ ಮಾಡ್ತಾರೆ ಆಚಾರ್ಯ. ಅಂದ್ರೆ ಅವ್ರು ಹೇಳೋದೇನೆಂದ್ರೆ, ನಿಮಗೆ ವ್ಯಾಸರಚಿತವಾದಂಥ ಬ್ರಹ್ಮಸೂತ್ರಗಳು, ಭಾಗವತ, ಮಹಾಭಾರತ, 18 ಪುರಾಣ ಇವುಗಳನ್ನೇ ಆಮೂಲಾಗ್ರವಾಗಿ ಸ್ವಚ್ಛ ರೂಪದಲ್ಲಿ ಓದೋದು ಸಾಧ್ಯವಾಗ್ತಿಲ್ಲ. ನಿಮಗೆಲ್ಲರಿಗೂ ಜೀವಮಾನದಲ್ಲೇ ಸಿಗದೇ ಇರುವಂಥ ಮಹಾವಿಷ್ಣು ಪುರಾಣ, ಮಹಾಕೂರ್ಮ ಪುರಾಣ, ವಾಯುಪ್ರೋಕ್ತ, ಪಾದ್ಮ ಸಂಹಿತ, ವ್ಯೋಮ ಸಂಹಿತ, ನಿನ್ನೆ ಬೃಹತ್ ಸಂಹಿತ ಅಂತ ಒಂದು ಶ್ಲೋಕ ಹೇಳಿದೆ, ರಸಂ ಪಿಬತಿ ಕರ್ಮಜಂ ಅಂತ. ಅವೆಲ್ಲ ಶ್ಲೋಕಗಳನ್ನು ನಾನು ಅವೆಲ್ಲ ಗ್ರಂಥಗಳನ್ನು ಮೂಲ ರೂಪದಲ್ಲಿ ಓದಿ ಬಲ್ಲೆ, ಅಲ್ಲಿಂದ ಶ್ಲೋಕಗಳನ್ನು ಕೋಟ್ ಮಾಡ್ತೀನಿ ಅಂತ ಆಚಾರ ಸೂಚನೆ ಮಾಡ್ತಾರೆ. ಕೆಲವರು ನಮ್ಮಲ್ಲಿ ಕೆಲವು ವಿದ್ವಾಂಸರಾದವರು ಆ ವಾಯುಪ್ರೋಕ್ತ ಅನ್ನೋದೇ ವಾಯುಪುರಾಣ ಅಂತ ಕೆಲವರು ಹೇಳ್ತಾರೆ.
ಇರಲಿ, ನಾನೀಗ ಏನು ವಿಷಯಗಳು ಹೇಳ್ತಿದ್ದೇನೆ ವಿಮರ್ಶೆಗೆ ದಾರಿ ಆಗಲಿ ಅಂತ ಕೊಡ್ತಿದ್ದೇನೆ. ನಂದೇನು ಅಂತಿಮ ನಿರ್ಣಯ ಅಲ್ಲ, ಅದನ್ನೆಲ್ಲ ನಿರ್ಧಾರ ಮಾಡುವಂಥ ಶಕ್ತಿ ನಮ್ದಲ್ಲ. ವಸ್ತುತಃ ಮೈಸೂರಿನಿಂದ ಯಾವುದೋ ಒಂದು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಿಂದ ವಾಯುಪ್ರೋಕ್ತ ಬ್ರಾಕೆಟ್ನಲ್ಲಿ ವಾಯುಪುರಾಣ ಅಂತ ಒಂದು ಪ್ರಿಂಟ್ ಆಗಿದೆ ಅಂತ ಒಬ್ರು ಹೇಳಿದರು. ವಸ್ತುತಃ ವಾಯುಪ್ರೋಕ್ತವೇ ವಾಯುಪುರಾಣ ಅಲ್ಲ ನನ್ನ ದೃಷ್ಟಿಯಿಂದ. ವಾಯುಪುರಾಣ ಆಗಿದ್ರೆ ಅದನ್ನು ವಾಯುವೀಯೇ ಅಂತ ಆಚಾರ್ಯ ಹೇಳ್ತಿದ್ರು. ವಾಯುಪ್ರೋಕ್ತ ಅಂತ ಹೇಳಿದ್ರಿಂದ ಅದು ಪುರಾಣವೇ ಬೇರೆ ಇದ್ದಿರಬೇಕು. ಹೀಗೆ ವಾಯುದೇವರು ಹೇಳಿದ್ದು ಅದು ಅಷ್ಟಾದಶ ಪುರಾಣದಲ್ಲಿ ಸೇರಿದ್ದಲ್ಲ, ಅದು ಬೇರೆ. ಅದು ಇದು ಈ ವ್ಯತ್ಯಾಸಗಳನ್ನು ಆಚಾರ್ಯರು ಶಬ್ದ ಪ್ರಯೋಗ ಮಾಡೋದ್ರಲ್ಲಿ ಏನೊಂದು ನೈಪುಣ್ಯ ತೋರಿಸಿರ್ತಾರೆ, ಜಾಣ್ಮೆ ತೋರಿಸಿರ್ತಾರೆ. ಆ ಮೂಲಕ ಇವೆಲ್ಲ ಗ್ರಂಥಗಳು ಎಲ್ಲಿವು ಇವತ್ತು ದೊರೀತವ, ಯಾವುದು ದೊರೆಯೋದಿಲ್ಲ. ಅದೇನೇ ಇರಲಿ, ಇದನ್ನ ಈ ಮಾತು ಹೇಳಲಿಕ್ಕೆ ಏನು ಕಾರಣ ಅಂದರೆ 100 ಕಲ್ಪ ಸಾಧನೆ ಮಾಡಿರ್ತಾರೆ ಋಜುಗುಣಸ್ಥರು ಅಂತ ಬಂತಲ್ಲ, ರುದ್ರಾದ್ರು 40 ಕಲ್ಪ ಸಾಧನೆ ಮಾಡಿರ್ತಾರೆ, 50 ಕಲ್ಪ ಸಾಧನೆ ಮಾಡಿರ್ತಾರೆ ಅಂತ ಬಂತಲ್ಲ. 50 ಕಲ್ಪಗಳ ಗಟ್ಟಲೆ ಅದು ಏನು ಓದಿರ್ತಾರೆ. ಆ ಸಮೀರಣಲ್ಲಿ 40 ಕಲ್ಪ ಶಿಷ್ಯತ್ವ ವಹಿಸಿದೆ ಅಂತೆಲ್ಲ ಬಂತಲ್ಲ, ಅವು ಏನು ಗ್ರಂಥ ಅಷ್ಟು ಓದ್ತಾರ್ರಿ. ಅಷ್ಟು ಗ್ರಂಥಗಳು ಇವೇ ಏನು ಅಂತ ಒಂದು ಕಲ್ಪನಾ ಸಿಗಬೇಕಲ್ಲ. ಯಾವ್ದಾವುದೋ ಬೃಹತ್ ಸಂಹಿತ, ವ್ಯೋಮ ಸಂಹಿತ, ಸಾಮ ಸಂಹಿತ, ಅರ್ಧನಾರೀಣರ ತಂತ್ರ ಅಂತ ಹೀಗೆಲ್ಲ ಗ್ರಂಥಗಳ ಆಚಾರ್ಯರು ಉಲ್ಲೇಖ ಕೊಡ್ತಿರ್ತಾರೆ. ಆ ಎಲ್ಲ ಗ್ರಂಥಗಳನ್ನ ನಮಗಂತೂ ಇವತ್ತು ದೊರಕಿಸ್ಕೊಳ್ಳೋದೇ ಸಾಧ್ಯ ಇಲ್ಲ. ಅವೆಷ್ಟೋ ಗ್ರಂಥಗಳನ್ನ ಗುರು ಮೂಲಕ ಅವರು ಉಪದೇಶ ಪಡ್ಕೊಂಡಿರ್ತಾರೆ, ಅದನ್ನೆಲ್ಲ ಮನನ ಮಾಡಿರ್ತಾರೆ, ಮತ್ತೆ ತಮ್ಮ ಕೆಳಗಿನವರಿಗೆ ಅದನ್ನ ಹೇಳಿರ್ತಾರೆ. ಸುಮ್ಮನೆ ಈ 40 ಕಲ್ಪ ಅವ್ರು ಏನೇನು ಮಾಡಿರಬಹುದು ಅನ್ನೋದೊಂದು ಸುಳಿವು ನಮಗೆ ಸಿಗ್ಲಿಕ್ಕಾಗಿ ಈ ಕಥೆ ಎಲ್ಲ ಹೇಳಿದೆ ನಾನು. ಇಷ್ಟಿಷ್ಟು ಗ್ರಂಥಗಳು ನಮ್ಮಲ್ಲಿ ಇದ್ದವು, ಇವು ನಮಗೆ ದೊರಕಿಲ್ಲ ಅಷ್ಟೇ ಅನ್ನೋದಕ್ಕಾಗಿ ಆನಂದ ತೀರ್ಥ ಮುನಿ ಅಂತ ಶಬ್ದ ಬಂತು. ಮತ್ತು 100 ಕಲ್ಪ ಸಾಧನೆ ಅಂತ ಬೇರೆ ಪ್ರಶ್ನೆ ಬಂತು. ಇನ್ನು ಮುಂದಿನ ಒಂದು 5-6 ಪದ್ಯಗಳಲ್ಲಿ ಮತ್ತೆ ರುದ್ರನ ಬಗ್ಗೆ 40 ಕಲ್ಪ ಶಿಷ್ಯತ್ವ ವಹಿಸಿದಿ, 10 ದಿನಕಲ್ಪ ಸಾಧನೆ ಮಾಡಿದಿ ಅಂತೆಲ್ಲ ಬಂತು. ಅಷ್ಟೊಂದು ಕಲ್ಪ ಓದ್ತಾರೆ ಏನು, ಅದನ್ನೇನು ಮನನ ಮಾಡ್ತಾರೆ, ಏನು ಪಾಠ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಮಗೊಂದು ಎತ್ತಿಂಚಿತ್ ಕಲ್ಪನಾ ಇರಲಿ ಅನ್ನೋ ದೃಷ್ಟಿಗೆ ಇದನ್ನು ಹೇಳಿದೆ. ವಸ್ತುತಃ ಈ ಗ್ರಂಥಗಳ ಮೂಲ ಸ್ವರೂಪ, ಅವುಗಳ ಹೆಸರು, ಇದನ್ನೆಲ್ಲ ನಿರ್ಧಾರ ಮಾಡುವಂಥ ಯೋಗ್ಯತಾ ನಮ್ದಲ್ಲ. ವಿದ್ವಾಂಸರಿಗೆ, ಸಂಶೋಧಕರಾದವರಿಗೆ, ವಿಮರ್ಶಕರಿಗೆ ಈ ಒಂದು ಯಾವತ್ತಾದ್ರೂ ನನ್ನ ಮಾತು ಕಿವಿಗೆ ಬಿದ್ದರೆ, ಇದು ಧ್ವನಿ ಮುದ್ರಣದಲ್ಲಿ ಹೇಗೂ ಇದೆ, ಆ ಕಿವಿಗೆ ಬಿದ್ದರೆ ಅದನ್ನು ಅವರು ಮತ್ತಷ್ಟು ಡೆವಲಪ್ ಮಾಡಬಹುದು, ಏನು ಹೇಗೆ ಅಂತ ಅವರಿಗೆ ಅದಕ್ಕೊಂದು ಮಾರ್ಗ ಸಿಗಬಹುದು ಅನ್ನೋ ದೃಷ್ಟಿಯಿಂದ ಹೇಳಿದೆ. ಆನಂದ ತೀರ್ಥ ಮುನಿ ಎನಿಸಿ. ಇನ್ನೊಂದು ಸರಸ್ವತಿ ಭಾರತೀಯ ಸ್ತೋತ್ರ ಇದೆ, ಅದು ಒಂದನ್ನು ನೋಡಿ ಇವತ್ತಿನ ಈ ಭಾಗವನ್ನು ಮುಕ್ತಾಯ ಮಾಡೋಣ. ವಾಸುದೇವನ ಮೂರ್ತಿ ಹೃದಯಾಕಾಶ ಮಂಡಲದ ಮಧ್ಯದಲ್ಲಿ ತಾರೇಶನಂದದಿ ಕಾಣುತ್ತ ಅತಿ ಸಂತೋಷದಿಂದಲಿ ತುತಿಪ ಆ ಸರಸ್ವತಿ ಭಾರತೀಯರಿಗೆ ನಾ ಸತತ ವಂದಿಸುವೆ ಪರಮೋಲ್ಲಾಸದಲ್ಲಿ ಸುಜ್ಞಾನ ಭಕುತಿಯ ಸಲಿಸಲೆಮಗೆಂದು. ಇಲ್ಲಿಗೆ ನಿನ್ನೆ ಒಂದು ಪ್ರಕೃತಿ ಪುರುಷರದಾಯಿತು, ಇದೊಂದು ಇವತ್ತೊಂದು ಪ್ರಕೃತಿ ಪುರುಷರು. ಸರಸ್ವತಿ ಭಾರತೀಯರಿಬ್ಬರನ್ನು ಕೂಡ ಈ 7ನೇ ಪದ್ಯದಲ್ಲಿ, ಒಟ್ಟಾರೆ ಪದ್ಯ ಇದು 939ನೇ ಪದ್ಯ, ಅದರಲ್ಲಿ ಸ್ತೋತ್ರ ಮಾಡ್ತಾರೆ. ವಾಸುದೇವನ ಮೂರ್ತಿಯನ್ನ ಹೃದಯಾಕಾಶ ಮಂಡಲ ಮಧ್ಯದಲ್ಲಿ ಅವರು ತಾರೇಶನಂದದಿ, ತಾರ ಅಂದ್ರೆ ನಕ್ಷತ್ರ, ನಕ್ಷತ್ರಗಳ ಈಶ ಅಂದ್ರೆ ಚಂದ್ರ, ಅದರಂತೆ ಅವರು ಕಾಣ್ತಾರೆ. ಕಂಡು ಅತಿ ಸಂತೋಷದಿಂದಲೇ ತುತಿಪ, ಬಹಳ ಸಂತೋಷದಿಂದ ಪರಮಾತ್ಮನನ್ನು ಅವರು ಸ್ತೋತ್ರ ಮಾಡ್ತಾರೆ. ಯಾರು? ಆ ಸರಸ್ವತಿ ಭಾರತೀಯರು. ಅವರಿಗೆ ನಾ ಸತತ ವಂದಿಸುವೆ, ನಾನು ಅವರಿಗೆ ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ಪರಮೋಲ್ಲಾಸದಿಂದ ನಾನು ನಮಸ್ಕಾರ ಮಾಡ್ತೀನಿ. ಸುಜ್ಞಾನ ಭಕುತಿಯ ಸಲಿ ಎಮಗೆಂದು, ನಮಗವರು ಶ್ರೇಷ್ಠವಾದ ಜ್ಞಾನ, ಪ್ರಕೃತಿ ಪುರುಷರ ಜ್ಞಾನ ಮತ್ತು ಭಕ್ತಿ, ಇದನ್ನು ನಮ್ಮವರು ಕೊಡಬೇಕಾಗಿದೆ. ತಮ್ಮಲ್ಲಿ ಭಕ್ತಿಯನ್ನು ಕೊಡಬೇಕು, ತಮಗೆ ಪುರುಷರಾದಂಥ ಬ್ರಹ್ಮವಾಯುಗಳ ಭಕ್ತಿಯನ್ನು ಕೊಡಬೇಕು. ಮಹಾಪುರುಷನು ಅವನ ರಮಣೀಯೂ ಆದಂಥ ವೆಂಕಟರಮಣಿ ಅಂತ ಕಲ್ಸ್ಕೊಂಡಿದ್ದಾಳಲ್ಲ, ಅವಳ ಜ್ಞಾನವನ್ನು ಕೊಡಬೇಕು. ಅದಕ್ಕಾಗಿ ನಾನು ಅವರನ್ನು ಸ್ತೋತ್ರ ಮಾಡ್ತೀನಿ ಅಂತ ದಾಸರು ಸರಸ್ವತಿ ಭಾರತೀಯರನ್ನು ಸ್ತೋತ್ರ ಮಾಡಿದ್ದಾರೆ. ಅಲ್ಲಿಗೆ ಈ ಕಕ್ಷಾತಾರತಮ್ಯ ಸಂಧಿ 7ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 939ನೇ ಪದ್ಯ ಇದು ಸಮಾಪ್ತಿಯನ್ನು ಕಂಡಿದೆ. ಇವತ್ತು ರಾಘವೇಂದ್ರ ಸ್ವಾಮಿಗಳು ವರ್ಧಂತಿಯ ದಿವಸ. ಆ ರಾಯರ ಅಂತರ್ಯಾಮಿಯಾಗಿರ್ತಕ್ಕಂಥ ಈ ಸರಸ್ವತಿ ಭಾರತೀಯರು, ಅವರ ಪುರುಷರಾಗಿರ್ತಕ್ಕಂಥ ಬ್ರಹ್ಮವಾಯುಗಳು, ಮಹಾಪುರುಷನು ಮತ್ತು ಆತನ ಚೇತನ ಪ್ರಕೃತಿ ವಹಿಸಿಕೊಂಡಿರುವಂತಹ ಲಕ್ಷ್ಮೀದೇವಿಗೆ ಇದು ಅರ್ಪಿತ ಆಗಲಿ ಎನ್ನುವಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.